ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಪ್ರಾಣಲಿಂಗಿ ಸ್ಥಳ ಅಂತಂದ್ರೂ ಒಂದೇ, ಅನುಭಾವ ಭಕ್ತಿ ಸ್ಥಳ ಅಂದ್ರೂ ಒಂದೇ. ಇಲ್ಲಿ ಅನುಭವಕ್ಕೆ ಬಹಳ ಒತ್ತು ಕೊಡ್ತಾರೆ. ಅನುಭವ ಅಂತಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ? ಅನುಭವ ಮತ್ತು ಅನುಭಾವ, ಅದಕ್ಕೇನು ವ್ಯತ್ಯಾಸ ಮಾಡ್ತೀರಿ? ಅನುಭವ ಅಂದ್ರೆ ಯಾವದಕ್ಕಂತೀರಿ? ಅನುಭವ ಅಂತ ಯಾವದಕ್ಕಂತೀರಿ? ಈಗ ನಾವೇನು ಕೇಳ್ತಿರೋದು ಅನುಭವ, ಕೇಳಿ ಅನುಭವಿಸೋದು ಅನುಭವ. ವಿಷಯಗಳಿಂದ ಬಂದ ಸುಖ ದುಃಖಗಳ ಅನುಭವ ಅಂತಾರೆ. ಸುಖ ಮತ್ತು ದುಃಖಗಳ ಮೀರಿ ನಮ್ಮ ಸ್ವಾನುಭವದ ಒಂದು ಸುಖದಿಂದ ಅನುಭವ. ಆತ್ಮ ಅನಾತ್ಮ, ಅನಾತ್ಮದಿಂದ ಉಂಟಾಗುವ ಸುಖ ದುಃಖಾದಿಗಳು ಅನುಭವಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅವೆಲ್ಲ ಅನುಭವಗಳು. ಆತ್ಮ ಸ್ವರೂಪದಿಂದ ನಾನೇ ಬ್ರಹ್ಮ, ನಾನು ಶಿವ ಅಂತೇಳಿ ಏನ್ ಅನುಭವಿಸ್ತೀವಲ್ಲ, ಅದು ಆತ್ಮದ ಅನುಭವನೇ ಅನುಭವ. ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ. ಹೆಂಗ ಅನುಭವ ಮಾಡ್ಕೋತೀರಿ? ಆತ್ಮ ಅನಾತ್ಮಗಳ ಒಂದು ನಿಶ್ಚಯವನ್ನು ನಾವು ಮಾಡಿಕೊಂಡಾಗ ನಮ್ಮಲ್ಲಿ ನಿತ್ಯ ವಸ್ತುವಿನ ಅನುಭವಗಳನ್ನ ಧರಿಸಿಕೊಳ್ತೀವಿಲ್ಲ, ಅದನ್ನು ಧಾರಣ ಮಾಡಿಕೊಳ್ತಕ್ಕಂಥದ್ದನ್ನು ನಿಜವಾದ ಅನುಭವ. ಅದೇ ಹೆಂಗ್ ಮಾಡ್ಕೋತೀರ ಅಂತ ಅನುಭಾವಿಗಳಾಗಬೇಕಲ್ಲ ನೀವೀಗ. ನಿತ್ಯದಲ್ಲಿ ನಾವು ಆಧ್ಯಾತ್ಮದ ವಿಚಾರದ ಮಟ್ಟವನ್ನು ಸರಿಯಾಗಿ ನಾವು ಯಾವ ರೀತಿಯಲ್ಲಿ ಅಂದ್ರೆ ನನ್ನ ಒಂದು ಆಧ್ಯಾತ್ಮಿಕತೆ ಗುರುಗಳು ತಿಳಿಸತಕ್ಕಂಥ ಮಟ್ಟದಲ್ಲಿ ಎಲ್ಲಿದೆ ಅನ್ನುವಂತಕ್ಕಂಥದ್ದು ನನ್ನ ಸ್ವಾನುಭವವನ್ನು ನಾನೇ ಒಂದು ಮಾನದಂಡದಿಂದ ತಿಳಿದುಕೊಳ್ಳುವಂತ ಅನುಭವ ಬರ್ತದೆ. ನಾನೇ ವಿಮರ್ಶೆಯನ್ನು ಮಾಡ್ಕೊಳ್ತಾ ಇರ್ಬೇಕು. ಒಳಗೆ ಎಲ್ಲಿಗಿದೆ ನಾನು? ಬ್ರಹ್ಮ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ. ಅದನ್ನಿಲ್ರಿ. ಈಗೇನಾಗಬೇಕು? ಜೀವನು ಏನಾಗ್ಯಾನ? ಜೀವ ಏನದನ? ಅವನು ಸಚ್ಚಿದಾನಂದನೇ ಅದನು.
ಜೀವೋ ಬ್ರಹ್ಮ ಇವ ನಾಪರಹ. ಜೀವನು ಸಚ್ಚಿದಾನಂದನೇ ಅದನ, ಮರ್ತನ ತನ್ನ ಸ್ವರೂಪ ಸಚ್ಚಿದಾನಂದ ಅನ್ನೋದು ಮರ್ತು ಬಿಟ್ಟನು. ಹೌದಿಲ್ಲ? ಮರ್ತದಕ್ಕೆ ಏನಾಗ್ಯಾನ ಅವನು? ತನ್ನ ಸದ್ರೂಪ ಮರ್ತದಕ್ಕೆ ಏನಾಗ್ಯಾನ? ಜೀವ ಹೆಂಗಾಗ್ಯಾನ? ಅದೇ ಸದ್ರೂಪ ಮರ್ತದಕ್ಕೆ ಏನಾಗ್ಯಾನ? ಇವೆಲ್ಲ ಅನುಭವದಾಗ ಬರ್ತಾವ. ಇವು ತಿಳ್ಕೋಬೇಕು. ಸುಮ್ಮನೆ ಏನಾರೇ ಅನ್ಕೋತ ಕೂತ್ರ ಆಗಲ್ಲ. ತನ್ನ ಸದ್ರೂಪ ಅಂದ್ರೆ ಏನು? ಇದ್ದಂಗೆ ಇರೋದು, ವ್ಯತ್ಯಾಸ ಇಲ್ಲ, ಏನೇನು ವ್ಯತ್ಯಾಸ ಇರ್ಲಾರ್ದಂಗೆ ಇರೋದು. ವ್ಯತ್ಯಾಸ ಆಗೋದಕ್ಕೆ ಏನಂತಾರ? ವಿಕಾರಿ ಪರಿಣಾಮಿ ಅಂತಾರ. ವಿಕಾರ ಆಗೋದು, ಪರಿಣಾಮ ಆಗೋದು. ವ್ಯತ್ಯಾಸ ಆಗ್ಲಾರ್ದಂಗಿರೋದಕ್ಕೆ ನಿರ್ವಿಕಾರಿ ಅಂತಾರ. ವಿಕಾರಿ ಆಗೋದು ಅಸದ್ರೂಪ, ನಿರ್ವಿಕಾರಿ ಆಗೋದು ಸದ್ರೂಪ. ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಏನೋ ಒಂದು ಮಾತು ಬತ್ತಂತಂದ್ರ ವಿಕಾರಿ ಆದ್ರಿ ಅಂತಂದ್ರ ಏನಾಯ್ತಲ್ಲಿ? ಜೀವ ಆತ. ನಿರ್ವಿಕಾರಿ ಆದ್ರಿ ಅಂತಂದ್ರ ಸದ್ರೂಪ ಬ್ರಹ್ಮ ಆಗ್ತೀರಿ. ಆರೋಗ್ಯ ಸರಿಗಿಲ್ಲ, ಬಡತನದ ಕಷ್ಟ ಬಂತು, ಮರಣ ಬಂತು, ದುಃಖ ಬಂತು, ಭಯ ಬಂತು, ಚಿಂತೆ ಬಂತು, ಏನೇನೋ ಬಂತು. ಅವಾಗ ವಿಕಾರ ಆಗ್ಲಾರ್ದಂಗಿರ್ಬೇಕು. ಅದೆಲ್ಲ ಎದಕ್ಕೆ ಬರ್ತದೆ? ಈ ಶರೀರಕ್ಕೆ ಬರ್ತಿರ್ತದ, ಆತ್ಮಕ್ಕೆ ಬರಲ್ಲ. ಆತ್ಮಕ್ಕೆ ಬಡತನ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ಕಷ್ಟ ಇಲ್ಲ, ಏನೇನೂ ಇಲ್ಲದ ಆತ್ಮಕ್ಕೆ. ಆತ್ಮ ನಿರ್ವಿಕಾರಿ. ಅಧಿಕಾರಿ ಮತ್ತು ಜವಾನ ಇಬ್ರು ಅವ್ರು ಮಾಡುವ ಕೆಲಸದಾಗ ಏನಾರ ವ್ಯತ್ಯಾಸ ಇರಬಹುದು. ಅನಾತ್ಮದ ಕೆಲಸದಾಗ ವ್ಯತ್ಯಾಸ ಇರಬಹುದು. ಅಧಿಕಾರಿ ಒಳಗಿನ ಆತ್ಮಕ್ಕ, ಜವಾನನೊಳಗಿರುವ ಆತ್ಮಕ್ಕ ಏನಾರ ವ್ಯತ್ಯಾಸ ಅದನ್ರಿ ಅಲ್ಲಿ? ತ್ರೇತಾಯುಗದ ರಾಮನ ಆತ್ಮಕ್ಕ, ದ್ವಾಪರಯುಗದ ಕೃಷ್ಣನ ಆತ್ಮಕ್ಕ, ಕೃತಯುಗದೊಳಗಿನ ದೇವತೆಗಳ ಎಲ್ಲ ಆತ್ಮಕ್ಕ ಮತ್ತೆ ನಿಮ್ಮ ಆತ್ಮಕ್ಕ ಏನಾರ ವ್ಯತ್ಯಾಸ ಅದೇನು? ಹೆಂಗ? ಆತ್ಮದಾಗ ಏನು ವ್ಯತ್ಯಾಸ ಇಲ್ಲ. ಅದೇ ಅನುಭವ. ವ್ಯತ್ಯಾಸ ಆಗ್ಲಾಗದಂಗೆ ಇರೋದೇ ಅನುಭವ. ಏನರೇ ಅನುಭಾವಿಗಳಾಗದಂತಂದ್ರೆ ವ್ಯತ್ಯಾಸ ಇರ್ಲಾರ್ದಂಗೆ ಆಗಬೇಕು. ನೋ ಚೇಂಜಸ್ ಅಟ್ ಆಲ್. ಹ್ಯಾಂಗಿದ್ದಂಗೆ ಇರ್ಬೇಕು. ಏನಂದ್ರೆ ನಡೀತು. ಈಗ ಇಷ್ಟು ಚಲೋ ಕೂತ್ ಮಾತಾಡ್ಲಕತ್ತೀವಿ, ಹೆಂಗದಿರಿ ಮತ್ತೇನ್ ಬೇಕಾದ ಅಂದ್ರೂ ಹಂಗೆ ಇರ್ಬೇಕು. ಹಂಗಿರ್ಲಕ್ಕಾಗ್ತದ್ರಿ ಅಂತಂದ್ರೆ ಅನುಭವಿಗಳು. ಅವು ಶಬ್ದಗಳಾಗ ನಾದ ಬ್ರಹ್ಮನನ್ನ ನೋಡಿ
ಬ್ರಹ್ಮನೇ ಬೇರೆ ಬೇರೆ ಶಬ್ದದಾಗ ಹೊರಗಾಗಿ ಬರ್ಲಕತ್ತಾನ ಅವ್ರ ಮೂಲಕ ಅಂತೇಳಿ ಬ್ರಹ್ಮನ್ ಕಡೆ ಲಕ್ಷ್ಯ ಕೊಟ್ಟು ಆ ಶಬ್ದ ಅರ್ಥಗಳನ್ನ ತ್ಯಾಗ ಮಾಡಿಬಿಟ್ರೆ ಅನುಭಾವಿಗಳು. ಅನುಭಾವ ಭಕ್ತಿ 6 ರೀತಿ ಭಕ್ತಿ: ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ನಮ ಶಿವಾಯ ಓಂ ಅಂತ ಬರ್ತದೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಅದಕ್ಕೆ ಇಲ್ಲೇನದ, ಭಕ್ತ ಸ್ಥಳದೊಳಗ ಶ್ರದ್ಧಾ ಭಕ್ತಿ, ಮಹೇಶ ಸ್ಥಳದೊಳಗ ನಿಷ್ಠಾ ಭಕ್ತಿ, ಪ್ರಸಾದಿ ಸ್ಥಳದೊಳಗ ಸಾವಧಾನ ಭಕ್ತಿ, ಪ್ರಾಣಲಿಂಗಿ ಸ್ಥಳದೊಳಗ ಅನುಭಾವ ಭಕ್ತಿ, ಶರಣ ಸ್ಥಳದೊಳಗ ಆನಂದ ಭಕ್ತಿ, ಐಕ್ಯ ಸ್ಥಳದೊಳಗ ಸಮರಸ ಭಕ್ತಿ. ಅದಕ್ಕೆ ಇಲ್ಲಿ ಅನುಭಾವ ಭಕ್ತಿ ಸ್ಥಳ ಅಂದ್ರೂ ಒಂದೇ, ಪ್ರಾಣಲಿಂಗಿ ಸ್ಥಳ ಅಂದ್ರೂ ಒಂದೇ. ಎಲ್ಲ ಕತಿ ಕೇಳಿ ಒಂಚೂರು ಏನಾರ ಹೆಚ್ಚು ಕಡಿಮೆ ಆಯ್ತು, ಮಾರಿ ಸಣ್ಣ ಆಗೋದು, ಮಾರಿ ದಪ್ಪ ಆಗೋದು, ಖುಷಿ ಆಗೋದು, ದುಃಖ ಆಗೋದು, ಇವೆಲ್ಲ ಆತಿದ್ದು ಅಂತಂದ್ರ ಅನುಭವಿಗಳು. ಹಾಲು ಹೋಗಿ ಮೊಸರಾಗೋದು, ಮೊಸರು ಹೋಗಿ ಮಜ್ಜಿಗೆ ಆಗೋದು, ಮಜ್ಜಿಗೆ ಹೋಗಿ ಬೆಣ್ಣೆ ಆಗೋದು, ಬೆಣ್ಣೆ ಹೋಗಿ ತುಪ್ಪ ಆಗೋದು, ಇವೆಲ್ಲ ಪರಿಣಾಮ ಆಗೋಕೆ ನಂತರ ಅನುಭವಿಗಳು. ಇದ್ದಂಗೆ ಇರಂಗಿಲ್ಲ. ಎಷ್ಟೊತ್ತು ಚೇಂಜ್ ಆಗ್ತದೆ, ಕಡೆಗೆ ತುಪ್ಪ ಆದ್ಮೇಲೆ ಏನ್ ಚೇಂಜ್ ಆಗ್ತದೆ? ಚೇಂಜ್ ಆಗೋದು ಒಂದು ಸ್ಥಿತಿ. ಇನ್ನ ಸಾಧಕಾವಸ್ಥೆಯಲ್ಲಿ ಅದಿರಿ ಅಂತ ಲಾಸ್ಟಿಗೆ ತುಪ್ಪ ಆದ್ಮೇಲೆ ಇನ್ನೇನಾಗ್ತದೆ? ಅದಕ್ಕೂ ಒಂದು ಲಿಮಿಟ್ ಅದ. ಕೆಡುವ ಹಾಲಿನಲ್ಲಿ ಕೆಡಲಾರದ ತುಪ್ಪವಿದೆ. ಎಷ್ಟು ಚೇಂಜಸ್ ಆಗ್ತವ ಅಷ್ಟೆಲ್ಲ ಚೇಂಜ್ ಆದ್ಮೇಲೆ ಕಡೆಗೆ ಒಂದು ನಿಂದಿರ್ತದ. ಹೋಗಿ ಎಷ್ಟೊತ್ತು ತೂಗ್ತದೆ, ತೂಗಿ ತೂಗಿ ತೊಟ್ಲ ಒಂದು ದಿನ ನಿಂದಿರ್ತದೆ. ನಿಂತಾಗ ಅನುಭವಿ ಆಗ್ಬೇಕಾಗ್ತದೆ. ಹಾವು ತನ್ನೊಳಗೆ ಕಂಡ್ರೂ ಹಗ್ಗ ಆಗಿರ್ತದ, ತನ್ನೊಳಗೆ ಹಾವು ಕಂಡಿಲ್ಲ ಅಂದ್ರೂ ಹಗ್ಗ ಆಗೇ ಇರ್ತದೆ. ಹಗ್ಗಕ್ಕ ಹಾವು ಅಂತೇಳಿ ಅಪವಾದ ಬಂದಾಗ್ನು ಅದು ಹಂಗೆ ಇರ್ತದ. ಅದು ಅಪವಾದವಾದ್ಮೇಲೂ ಹಗ್ಗ ಹೆಂಗಿರ್ಬೇಕು ಹಂಗೆ ಇರ್ತದ. ಹಗ್ಗ ನನಗ್ಯಾಕೆ ಹಾವು ಅಂತೀರಿ, ನನ್ನಲ್ಲೇ ಎಲ್ಲಿ ಹಾವು ಅಂತೇಳಿ, ಹಾವು ಸುಳ್ಳದ ಅಂತೇಳಿ ಹಗ್ಗ ಏನಾರೇ ಬಡದಾಡ್ತದೇನದು. ನನಗ್ಯಾಕೆ ಅಂಜುತ್ತೀರಿ ಅಂತೇಳಿ ಏನ್ ಸುಮ್ಮಿರ್ತದಿಲ್ಲ. ಹಾವು ಅಂದ್ರೂ ಸುಮ್ಮಿರ್ತದ, ಹಗ್ಗ ಅಂದ್ರೂ ಸುಮ್ಮಿರ್ತದ. ಸುಮ್ಮಿರೋದು ಅದು ಹೆಂಗ ನಿರ್ವಿಕಾರಿಯಾಗಿರ್ತದಲ್ಲ, ಆ ನಿರ್ವಿಕಾರಿಯಾಗಿರೋಂಥದಕ್ಕ ಅನುಭಾವ ಭಕ್ತಿ ಅಂತಾರ. ಮತ್ತೇನಾಗಬೇಕು? ಸದ್ರೂಪದಾಗ ನಿರ್ವಿಕಾರಿ ಆಗ್ರಿ, ಚಿದ್ರೂಪದಾಗ ಅನುಭಾವಿ ಆಗ್ಬೇಕಲ್ಲ. ಸದ್ರೂಪದ ಅನುಭಾವಿಗಳು ಹೆಂಗಾಗದು ಗೊತ್ತಾಯ್ತಾ? ಏನು ವ್ಯತ್ಯಾಸ ಇರ್ಲಾರ್ದಂಗಿರ್ಬೇಕು. ನೋ ಡಿಫರೆನ್ಸ್. ಬಾಲಕ ಆದಾಗರೆ ಏನಾಯ್ತು, ಯುವಕ ಆದಾಗರೆ ಏನಾಯ್ತು, ಮುದುಕ ಆದಾಗರೆ ಏನಾಯ್ತು, ಸತ್ತರರೆ ಏನಾಯ್ತು, ಹುಟ್ಟಿದ್ರೆ ಏನಾಯ್ತು. ಶರೀರದ ಕೆಲಸ ಯಾವಾಗರ ಏನಾಗದ, ಒಳಗಿರೋ ನಾನು ಯಾವಾಗನು ಸತ್ತವಾಗ್ನು ನಾನೇ, ಸತ್ತ ಮೇಲೂ ನಾನೇ, ಹುಟ್ಟುವಾಗನು ನಾನೇ, ಹುಟ್ಟೋದ್ರಕ್ಕಿಂತ ಮೊದಲು ನಾನೇ, ಬಾಲಕ ಇದ್ದಾಗ್ನು ನಾನೇ, ಯುವಕ ಇದ್ದಾಗ್ನು ನಾನೇ, ಮುದುಕ ಆದಾಗ್ನು ನಾನೇ, ರೋಗಿ ಆದಾಗ್ನು ನಾನೇ, ಆರೋಗ್ಯವಂತ ಇದ್ದಾಗ್ನು ನಾನೇ. ಒಂದೊಂದು ಆದಾಗ ಒಂದೊಂದು ತರ ಆಗ್ತೀವಲ್ಲ.
ಈಗ ಸದ್ರೂಪದೊಳಗ ಅನುಭಾವಿ ಆಗದ್ ಗೊತ್ತಾಯ್ತಾ? ಸದ್ರೂಪ ಆತ್ಮ, ಸದ್ರೂಪ ಬ್ರಹ್ಮ ಆಗದ್ ಗೊತ್ತಾಯ್ತಾ? ಈಗ ನೀವೇನಾರ ವಿಕಾರ ಆದ್ರಿ, ಚೇಂಜ್ ಆದ್ರಿ ಅಂತಂದ್ರೆ ಅನುಭವಿಗಳು. ಚಟ್ಕೊಂಡ್ರಿ, ಸಿಟ್ಟಿಗೆ ಬಂದ್ರಿ, ನಾನ್ ನಿಮ್ಗೆ ಏನಾರ ಅಂದಾಗ ಮಾತಿನ ಅರ್ಥ ಯಾರೇ ಅಂದಿರ್ಬೋದು, ಯಾರು ಬೇಕಾದವ್ರು ಅಂತಾರ, ಬಾಯಿ ಇದ್ದವ್ರು ಅಂತಿರ್ತಾರಪ್ಪ. ಯಾರ್ಯಾರ್ದು ಬಾಯಿ ಇರ್ತದ ಅವ್ರು ಅಂತಿರ್ತಾರ, ಅವ್ರಿಗೇನ್ ಅನಿಸಿರ್ತದ ಅದು ಅಂತಾರ. ಅದಕ್ಕೆ ನಾವು ವಿಕಾರ ಆಗ್ಲಕ್ ಹೋಗ್ಬಾರ್ದು. ಚಿದ್ರೂಪದಾಗ ಅನುಭಾವಿ ಆಗ್ಬೇಕಲ್ಲ. ಚಿತ್ರೂಪದಾಗ ಅನುಭಾವಿ ಹೆಂಗಾತಿರಿ? ನಿಮ್ಗೆ ಚಿದ್ರೂಪ ಅಂತ ಅರ್ಥ ಆಗಿತ್ತು ಅಂತಂದ್ರ ಅನುಭಾವಿ ಆಗ್ತಾರೆ. ನಿಮ್ಗೆ ಅರ್ಥನೇ ಆಗಿಲ್ಲ ಅಂತಂದ್ರ ಹೆಂಗ ಅನುಭಾವಿ ಆಗ್ತಾರೆ? ಚಿದ್ರೂಪ ಅಂದ್ರೆ ಏನು? ಪ್ರಜ್ಞಾಸ್ಥಲ, ಪ್ರಜ್ಞೆ. ನಿಮ್ಮ ಶರೀರಕ್ಕೆ ಏನಾರ ಪ್ರಜ್ಞೆ ಆದೇನು? ನಾನು ಶರೀರ ಅಂತ ಅದಕ್ಕೇನಾರ ಪ್ರಜ್ಞೆ ಆದ? ಮತ್ತ ನಾನು ಯಾರ ಶರೀರ ಅಂತ ಏನಾರ ಗೊತ್ತದೇನೋದಕ್ಕ? ನೀವೇ ಅಂತೀರಿ ನನ್ನ ಕೈಯ, ನನ್ನ ಕಾಲ, ನನ್ನ ದೇಹ ಅಂತ ಹೇಳಿ. ಆ ಶರೀರಕ್ಕೆ ಏನಾರ ನಾನು ಶರೀರ, ಇಂಥವ್ರ ಶರೀರ, ಅಥವಾ ನಿಮ್ಮ ಮನಿ ನಾನು ಮನಿ, ಇಂಥವ್ರ ಮನಿ ಅಂತ ಅವಕ್ಕೆ ಏನಾರ ಪ್ರಜ್ಞೆ ಆದೇನು? ಯಾವಕ್ಕ ಪ್ರಜ್ಞೆ ಇಲ್ಲ, ಅವು ಅಚಿದ್ರೂಪ. ನಾನು ಅನ್ನೋದೇನದಲ್ಲ, ಅಹಂ ಅನ್ನೋದೇನದಲ್ಲ, ಅದು ಏನದ? ಚಿದ್ರೂಪ. ಆ ಅಹಂ ಅನ್ನೋದ್ರಾಗ ಚಿದ್ರೂಪದೊಳಗ ಏನಾಗ್ಯದ? ನಾನು ಅನ್ನೋದ್ರೊಳಗೆ ಅಚಿದ್ರೂಪ, ಚಿದ್ರೂಪ. ಪ್ರಕಾಶ್ ಹುಡಿಕೇರಿ ಮತ್ತು ಪ್ರಕಾಶ್ ಹುಡಿಕೇರಿಯ ಒಂದು ನಾಮರೂಪ ಮತ್ತು ಪ್ರಕಾಶ್ ಹುಡಿಕೇರಿಯ ಒಂದು ಮಾಟ, ಇವ್ರದ್ದು ಫೋಟೋ, ನಿಮ್ ಫೋಟೋ ನೋಡಿದ ಕೂಡ್ಲೇನೆ ಇದು ಹುಡಿಕೇರಿಯವ್ರ ಫೋಟೋ ಅಂತ ಗುರುತು ಸಿಗ್ಬೇಕಾದ್ರೆ ನಿಮ್ಮದೇ ಆದ ಒಂದು ಆಕಾರ, ನಿಮ್ಮದೇ ಆದ ಒಂದು ಹೆಸರು, ನಿಮ್ಮದೇ ಆದ ಒಂದು ರೂಪ, ನಿಮ್ಮದೇ ಆದ ಒಂದು ಊರ, ನಿಮ್ಮದೇ ಆದ ಒಂದು ಕೇರಿ, ಹೀಗೆ ನೀವು ನಿಮ್ಮದೇ ವಿದ್ಯೆ, ನಿಮ್ಮದೇ ಹುದ್ದೆ, ನಿಮ್ಮ ಅಂತಸ್ತು, ನಿಮ್ಮ ಜಾತಿ, ಇವೆಲ್ಲ ಏನದವ? ಚಿತ್ತ ಅಚಿತ್ತ. ಬ್ರಹ್ಮನನ್ನು ಹೊರತುಪಡಿಸಿ ಬೇರೆ ನಾ ಏನೇನ್ ಅದೀನಿ ಅಂತ ತಿಳ್ಕೊತೀರಿ, ಅವೆಲ್ಲ ಅಚಿತ್ತುಗಳು. ನಾನು ಬ್ರಹ್ಮ ಅನ್ನೋದೇ ಚಿದ್ರೂಪ. ನಾನು ಬ್ರಹ್ಮ, ನಾನು ಶಿವ ಅನ್ನೋದೇನು ಅನುಭವ ಮಾಡ್ಕೋತೀರಿ, ಅದು ಚಿದ್ರೂಪ ಬ್ರಹ್ಮ. ನಾನು ಶಿವ ಅನ್ನೋದು ಬಿಟ್ಟು ನಿಮ್ಮ ಹೆಸರ, ಊರ, ಕೇರಿ, ಜಾತಿ, ನಮ್ಮ ತವ್ರ ಮನೆಯವ್ರು ಅಷ್ಟು ದೊಡ್ಡ ಮಂದಿ, ಭಾರಿ ಅಭಿಮಾನ, ನಾವು ಇಂಥ ಊರವರು, ನಾವು ಇಂಥ ಘನತೆ ಗೌರವ ಉಳ್ಳವರು, ಚಿದ್ರೂಪ ಅನುಭಾವಿ ಆಗ್ಬೇಕು ಅಂದ್ರೆ ನಾನು ಬ್ರಹ್ಮ, ನಾನು ಶಿವ ಅಂತೇಳಿ ಸಿಂಪಲ್ ಆಗಿ ತಿಳ್ಕೊಂಡ್ರೆ ಇದು ಚಿದ್ರೂಪದ ಅನುಭವ.
ನಾನು ಶಿವ, ನಾನು ಬ್ರಹ್ಮ, ನಾನು ಚೇತನ, ನಾನು ಆತ್ಮ, ನಾನು ಕೂಟಸ್ಥ, ನಾನು ಸಾಕ್ಷಿ ಅಂತೇಳಿ ತಿಳ್ಕೊಳ್ಳೋದ ಬಿಟ್ಟು ಬೇರೆ ಏನೇನು ತಿಳ್ಕೊಂಡಿರಿ ಅವೆಲ್ಲ ಅಚಿದ್ರೂಪ. ಇಲ್ಲಿ ನಾವು ನಿರತನ ಭಾವದಿಂದ ಅಚಿದ್ರೂಪಿಗಳು ಆಗಿದ್ರಿ ಅಂದ್ರೆ ಅದಕ್ಕೇನಂತಾರ? ನಿರತ ಅಂದ್ರೆ ನಾವು ಅನುಭವ. ಅಚಿದ್ರೂಪ ನಮ್ಮ ನಾಮರೂಪಗಳಿಂದ ಗುರುತಿಸಿ, ನಮ್ಮ ಆಸ್ತಿ ಅಂತಸ್ತುಗಳಿಂದ ಗುರುತಿಸಿ, ಜಾತಿ ಧರ್ಮಗಳಿಂದ ಗುರುತಿಸಿ ಅನುಭಾವಿಗಳಿಂದ ನಾನು ಬ್ರಹ್ಮ ಅನ್ನೋದು ಬಿಟ್ಟು ಉಳಿದುದು ನಾನು ಏನಾರ ಯಾವುದೇ ರೀತಿಲಿಂದ ಗುರುತಿಸ್ಕೊಳಕತ್ತೀನಿ ಅಂತಂದ್ರೆ ಅದು ಅಚಿದ್ರೂಪ, ಅದು ಅನುಭವಿ. ಅವೆಲ್ಲ ಓಸು ಒಂದು ಪೆನ್ ತಗೊಂಡು ಬರೆದು ಕಾಟ್ ಹಾಕ್ಬಿಡ್ಬೇಕು. ಇವ್ಯಾವು ನಾನಲ್ಲ, ಇವೆಲ್ಲ ಅಚಿದ್ರೂಪಕ್ಕೆ ಸಂಬಂಧಪಟ್ಟು ಅದವ. ಇವೆಲ್ಲ ಅಚಿದ್ರೂಪಕ್ಕೆ ಸಂಬಂಧಪಟ್ಟು ಅದವ. ಚಿದ್ರೂಪಕ್ಕೆ ಸಂಬಂಧಪಟ್ಟದ್ದು ಯಾವುದು? ಅನುಭಾವ. ಚಿದ್ರೂಪಕ್ಕೆ ಸಂಬಂಧಪಟ್ಟದ್ದು ನನ್ನ ಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ. ಉಳಿದು ಎಲ್ಲ ಏನದವ? ಲುಪ್ತ ಪ್ರಕಾಶ. ಆತ್ಮ ಬ್ರಹ್ಮ ಅಲುಪ್ತ ಪ್ರಕಾಶ. ಲುಪ್ತ ಪ್ರಕಾಶ ಅಂದ್ರೆ ಸೂರ್ಯ, ಚಂದ್ರ, ಎಣ್ಣೆ ಹಚ್ಚಿದ ದೀಪ, ಬ್ಯಾಟ್ರಿ, ಇವೆಲ್ಲ ಏನದವ? ಲುಪ್ತ ಪ್ರಕಾಶ. ಅವಕ್ಕೆ ಹಂಗೆ ಮೇಲೆ ಚಾರ್ಜ್ ಮಾಡ್ಬೇಕು. ಸೂರ್ಯ ಮುಂಜಾನೆ ಉದಯತನ, ಸಂಜೆಗೆ ಅಸ್ತಾತನ. ಚಂದ್ರ ರಾತ್ರಿ ಉದಯತನ, ಮುಂಜಾನೆ ಅಸ್ತಾತನ. ಎಣ್ಣೆ ದೀಪ ಎಣ್ಣೆ ಇರೋ ತನಕ ಉರಿತದ. ಬ್ಯಾಟ್ರಿ ಚಾರ್ಜ್ ಇರತನ. ಇವೆಲ್ಲ ಖರ್ಚು ಹಾಕೋತ ಹೋಗ್ತಾವ, ಕಡಿಮೆ ಹಾಕೋತ ಹೋಗ್ತಾವ. ಆದ್ರೆ ಬ್ರಹ್ಮ ಅಲುಪ್ತ ಪ್ರಕಾಶ, ಸದಾಕಾಲ ಒಂದೇ ರೀತಿ ಉರಿಯುವ ನಂದಾದೀಪ. ಆ ಅಲುಪ್ತ ಪ್ರಕಾಶ ನಾನದೀನಿ. ಉಳಿದು ಎಲ್ಲ ಏನದವ? ಶಾಶ್ವತ ಅದಾವೆ. ನಾವು ಯಾವ್ರೆ ನೀವು ಬೇರೆ ನಿಮ್ಮನ್ನ ಬ್ರಹ್ಮ ಅನ್ನೋದು ಬಿಟ್ಟು ಬೇರೆ ಏನೇನ್ ತಿಳ್ಕೊಂಡಿರಿ ಅವು ಯಾವ ಶಾಶ್ವತ ಇಲ್ಲ. ಅವೆಲ್ಲ ಈ ಶರೀರದಿಂದ ಗುರುತಿಸಿಕೊಂಡು ಅದಾವ. ಈ ಶರೀರನೇ ಹೋಗ್ತದಂದ್ಮೇಲೆ ಈ ಶರೀರದಿಂದ ಗುರುತಿಸಿಕೊಂಡವರ ಏನ್ ಶಾಶ್ವತ ಇರ್ತಾವ. ಹೀಗಾಗಿ ಚಿದ್ರೂಪ ಬ್ರಹ್ಮದೊಳಗ ನಾನು ಬ್ರಹ್ಮ ಆತ್ಮ ಅಂತ ತಿಳ್ಕೊಂಡ್ರೆ, ಚಿದ್ರೂಪ ಬ್ರಹ್ಮ ಯಾರು ಆತ್ಮ ಅಂತ ತಿಳ್ಕೊತಾರ ಅವರು ಅನುಭಾವಿಗಳು. ಯಾರು ತಮ್ಮನ್ನ ಆತ್ಮ ಬ್ರಹ್ಮ ಶಿವ ಚೇತನ ಅನ್ನೋದು ಬಿಟ್ಟು ಬೇರೆ ಏನೇನೋ ತಿಳ್ಕೊಂಡು ತಮ್ಮ ಬಗ್ಗೆ ತಾವೇ ಬೆನ್ನು ಚಪ್ಪರಿಸ್ಕೊಂಡು ದೊಡ್ಡ ಗೌರವ, ಅಥವಾ ಕೆಲವೊಬ್ಬರು ತಮ್ಮ ಬಗ್ಗೆ ತಾವೇ ಕೀಳು ತಿಳ್ಕೊಂಡು ನಾವು ದಡ್ರು ಬಡವರು ಹುಚ್ಚರು ಅಂತ ಹೇಳಕ್ಕೆ ತಿಳ್ಕೊಂಡಿದ್ರಂದ್ರೆ ಅವರೆಲ್ಲರೂ ಅಚಿದ್ರೂಪ. ಆತ್ಮ ಅನ್ನೋದು ನಾನು ಆತ್ಮ ಅನ್ನೋದು ಚಿದ್ರೂಪ. ಅದನ್ನ ಬಿಟ್ರೆ ಬೇರೆ ಏನ್ ತಿಳ್ಕೊತೀವಿ ಅದು ಅಚಿದ್ರೂಪ. ನಾನು ಆತ್ಮ ಅಂತೇಳಿ ತಿಳ್ಕೊಂಡ್ರೆ ಅನುಭಾವಿ. ನಾನು ಆತ್ಮ ಅನ್ನೋದು ಬಿಟ್ಟು ಬೇರೆ ಏನಾರ ತಿಳ್ಕೊಂಡ್ರೆ ಅದು ಅನುಭವಿ. ಸತ್ಯ ತಿಳಿಲಕತ್ತದ ಇಲ್ಲ? ಅನುಭಾವಿ ಆಗ್ಬೇಕಾದ್ರ ನಿರ್ವಿಕಾರಿ ಆಗಿರ್ಬೇಕು. ನಾನು ಬ್ರಹ್ಮ ಅನ್ನೋದು ಅರಿವಿರ್ಬೇಕು. ಅದಕ್ಕೆ ಅರಿವು ಅಂತ. ನಾನು ಬ್ರಹ್ಮ ಅನ್ನೋದು ಮರ್ತು ಬೇರೆ ಏನೇನೋ ಅದೀನಿ ಅಂತ ತಿಳ್ಕೊಂಡ್ರೆ ಏನಾಗ್ತದ? ಅನುಭವಿ, ಅನುಭಾವಿ ಅಲ್ಲ. ಇಲ್ಲಿ ಬೇಕಾಗಿರೋದು ನಮಗೆ ಶಬ್ದ ಅನುಭವಿ ಅನುಭಾವಿ.
ಮುಂದ ಸದ್ರೂಪ ಚಿದ್ರೂಪದೊಳಗೆ ಆಯ್ತಪ್ಪ ಅನುಭಾವಿಗಳು. ಮುಂದ ಆನಂದದಾಗ ಅನುಭಾವಿ ಆಗ್ಬೇಕ. ಸತ್ ಚಿತ್ ಆನಂದ ರೂಪ ಬ್ರಹ್ಮ. ಭಯ ದುಃಖ ಚಿಂತೆ ಬೆಕ್ಕದಾಗಲಕ್ಕ ಹುಟ್ಟು ಬರಲಿ, ಸಾವು ಬರಲಿ, ರೋಗ ಬರಲಿ, ಬಡತನ ಬರಲಿ, ಉರಿ ಬರಲಿ, ಸಿರಿ ಬರಲಿ, ಏನ್ ಬೆಕ್ಕದ್ ಬರಲಿ, ಅದು ನಾನು ಏನದೀನಿ ಆನಂದ ರೂಪ ಬ್ರಹ್ಮ ಅದೀನಿ. ಯಾರು ಸಾಯ್ಲಕತ್ತಾರಂದ್ರೆ ಸಂಕಟ ಪಟ್ರ ಏನಾಯ್ತು? ನನ್ನ ಸ್ವರೂಪವನ್ನ ಮರೆತು ನಾನು ಜೀವನಾಗಿ ದುಃಖ ಪಡ್ಲಕತ್ತೀನಿ. ನಮಗೆ ಡಾಕ್ಟರ್ ದವಾಖಾನಿಗೆ ಹೋಗತ್ತ ವಾದಾಗ ಗುಳಿಗೆ ಬರೆದು ಕೊಡ್ತಿರ್ತಾನೆ. ಮುಂದೇನಾತವ? 3 ದಿನದ ಗುಳಿಗೆ 8 ದಿನ ಬರೀತಾನ. 8 ದಿನದ ಬರೀ ತಿಂಗಳಗಟ್ಲೆ ಬರೀತಾನ. 30 ಗುಳಿಗೆ ವಯಸ್ಸಾದ್ಮೇಲೆ ತಿಂಗಳಗಟ್ಲೆ ಬರೀತಾನ. ತಿಂಗಳಗಟ್ಲೆ ಗುಳಿಗೆ ತಗೋಬೇಕು. ಮುಂದೆ 3 ತಿಂಗಳ ತನಕ ಬರೀತಾನ. ಇವ್ ಹಿಂಗೆ ತಗೋತಿರ್ಬೇಕಪ್ಪ, ಜಲ್ದಿ ಆರಾಮ ಆಗಂಗಿಲ್ಲ, ವಯಸ್ಸಾಗ್ಯದ. ಮತ್ತೆ ಒಂದಿನ ಏನಾಗ್ಬಿಡ್ತದ, ಅವ್ ಏಸು ವರ್ಷಗಟ್ಲೆ ತಗೊಂಡ್ರು ಆ ಗುಳಿಗೆ ಕೆಲಸನೇ ಮಾಡಂಗಿಲ್ಲ. ಇದು ನಮ್ ಟ್ರೀಟ್ಮೆಂಟ್ ಕೊಡೋದು ಮುಗಿತಪ್ಪ. ಅವಾಗ ಏನ್ ಮಾಡ್ತೀರಿ? ಮುಂದೆ ಮತ್ತೆ ಚಲೋ ಡಾಕ್ಟರ್ ದೊಡ್ಡವ್ರು ಯಾರ್ಯಾರೇ ಇದ್ರಿ ಹೇಳ್ರಿ, ಅಲ್ಲಾರೆ ಓದ್ತೀವಿ. ನೀ ಅಮೇರಿಕಕ್ಕೆ ಹೋದ್ರೂ ಈ ಜಡ್ಡಿಗೆ ಇದೇ ಟ್ರೀಟ್ಮೆಂಟು. ಬೇಕಿದ್ರೆ ಫೋನ್ ಹಚ್ಚಿ ಕೊಡ್ತೀನಿ, ಮಾತಾಡು. ಅಮೇರಿಕ ಡಾಕ್ಟರ್ಗಳ ಸಂಗಟ ಅಲ್ಲಿ ಸೂಪರ್ ಸ್ಪೆಷಲಿಸ್ಟ್ಗಳೆಲ್ಲ ನಮ್ಮ ಕಾಂಟ್ಯಾಕ್ಟ್ನಾಗ ಅದಾರ. ಅದಕ್ಕೇನಾಯ್ತು, ಅವ್ರಿಗೆ ಈ ಜಡ್ಡಿಗೆ ಏನು ಔಷಧ ಅಂತೇಳಿ ಕೇಳು, ನಿನ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಕಳ್ಸವ್ರಿಗೆ. ಅವ್ರು ಕೊಡೋ ಟ್ರೀಟ್ಮೆಂಟೇ ನಾವು ಕೊಡ್ಲಕತ್ತೀವಿ. ಎಲ್ಲಿ ಹೋದ್ರೂ ಇಷ್ಟೇ ಟ್ರೀಟ್ಮೆಂಟು. ಈ ಟ್ರೀಟ್ಮೆಂಟ್ ಇವ್ರ ಶರೀರ ಸ್ಪಂದಿಸ್ತಾ ಇಲ್ಲ. ಮತ್ತೀಗೇನ್ ಮಾಡ್ಬೇಕು? ದವಾಖಾನೆಗಿದ್ದಂಗೆಲ್ಲ ಖರ್ಚು ಭಾಳ ಆಗ್ತದ, ಮನೆಗೆ ಒಯ್ರಿ. ಮನೆಗೆ ತಗೊಂಡು ಹೋದ್ಮೇಲೆ ಗಾರ್ಡನ್ ತೆಳಗೆ ಇಳಿಯೋದ್ರಾಗೆ ಒಳಗೆ ಬೇಡ, ಇಲ್ಲೇ ಮುಂದೆ ಹಾಕ್ರಿ, ಇಲ್ಲೇ ಗಾದಿ ಗೀದಿ ಏನಾರ ಹಾಕ್ರಿ, ಇಲ್ಲೇ ಹೊರಗೆ ಹಾಕ್ರಿ, ಒಳಗೆ ಒಯ್ಯೋದು ಬೇಡ. ಜೇಳ್ಜಿ ಕಟ್ಟಿ ಇಲ್ಲೇ ಯಾವ್ದಕ್ಕ 4 ಮಂದಿ ಮಾತಾಡ್ಸ್ಲಕ್ಕ ಅದು ಬರ್ತಿರ್ತಾರ, ಇಲ್ಲೇ ಮಾತಾಡ್ಕೋತ ಇಲ್ಲೇ ಇರ್ಲಿ, ಒಳಗೆ ಬೇಡ. ಒಳಗೆ ಏನಾರ ಸತ್ತರ ಆತ್ಮ ಜಂತೆಗೆ ಸಿಕ್ಕೊಂಡ್ಬಿದ್ಬಿಡ್ತದ ಛತ್ತನಾಗ. ಮತ್ತೆ ಮ್ಯಾಲಿನ ಛತ್ತೆಲ್ಲ ಕಿತ್ತಿ ದೇವ್ರಿಗೆ ಹೊರಗೆ ಕಳಿಸ್ಬೇಕಾಗ್ತದ. ಅದಕ್ಕೆ ಇಲ್ಲೇ ಹೊರಗೆ ಆದ್ರೆ ಬೈಲಾಗೆ ಓದ್ತದ, ಇಲ್ಲೇ ಹೊರಗೆ ಇರಲ್ಲ, ಹೊರಗೆ ಕಳಿಸ್ಬೇಕು. ಹಂಗ ಹೇಳಿದ ಮೇಲೆ ಅವಾಗ ಏನ್ ಮಾಡ್ಬೇಕು ನೀವು? ಅಯ್ಯೋ ಇಟೆಲ್ಲ ಕಟ್ಕೊಂಡು ಹುಟ್ಟಿಸಿ ಏನೆಲ್ಲ ಮಾಡಿ ಬಿಟ್ಟು ಹೋಗ್ಲಕತ್ತೀನೋ ಅಂತ ಹತ್ರ ಯಾರು ಬಂದವರೆಲ್ಲ ಒಬ್ರಿಗೊಬ್ರು ನೋಡಿ ಅಳೋದು ಅದು ಮಾಡಿದ್ರ ಎಂತವ್ರು ಅವರು? ಅನುಭವಿಗಳು. ದುಃಖ ಅನುಭವಿಸ್ಲಕತ್ತಾರ, ಸುಖ ಅನುಭವಿಸ್ತಾರ. ಆರಾಮಿದ್ದಾಗ ಸುಖ ಅನುಭವಿಸ್ತಾರ, ಆರೋಗ್ಯ ಕೆಟ್ಟಾಗ ದುಃಖ ಅನುಭವಿಸ್ತಾರ. ಹುಟ್ಟಿದಾಗ ಸುಖ ಅನುಭವಿಸ್ತಾರ, ಈಗ ಸಾಯಾಗ ದುಃಖ ಅನುಭವಿಸ್ಲಕತ್ತಾರ. ಇದಕ್ಕೇನಂತಾರ? ಅನುಭವಿಗಳು. ನಾನು ಆನಂದ ರೂಪ ಬ್ರಹ್ಮ. ಯಾರೇ ಮಾತಾಡಿಸ್ಲಕ್ ಬಂದಾರ ಅಂದ್ರೆ ಈ ಕಡೆ ಜೀವ ಹೋಲಕತ್ತದಂದ್ರೂ ನೀನ್ ಯಾಕೆ ಹೇಳ್ತೀಯೋ, ನನಗೇನಾಗ್ಯದ, ನಾನು ಆನಂದ ರೂಪ ಬ್ರಹ್ಮ. ಶರೀರ ಕರ್ಮ ಶರೀರ ಅನುಭವಿಸ್ಲಕತ್ತದ, ಅದರ ಆಯುಷ್ಯ ತೀರ್ಯದ, ಅದು ಹೋಗ್ಲಕತ್ತದ. ಅದು ಏನು ಭೋಗಿಸ್ಬೇಕು ಎಲ್ಲ ಭೋಗಿಸ್ಯದ. ಅದ್ರ ಭೋಗಿಸ್ಲಕ್ ಇಲ್ಲಿ ಏನು ಉಳಿದಿಲ್ಲ, ಮುಗಿತು. ಅದ್ರದ ಪಾಡಿಗೆ ಅದು ಹೋಗ್ಲಕತ್ತದ. ಅದಕ್ಕೆ ನೀನ್ ಯಾಕೆ ಕಳತಿ, ನಾನು ಯಾಕೆ ಕಳಬೇಕು ಅಂದ್ರೆ ಆನಂದ ರೂಪ ಬ್ರಹ್ಮ. ಈ ಆನಂದ ರೂಪ ಬ್ರಹ್ಮ ಇದ್ದಾಗ ಏನನ್ಬೇಕು ಅವನಿಗೆ? ಬಡತನದಾಗ ಆನಂದವಾಗಿದ್ದವನು, ಸಾಯುವಾಗ ಆನಂದವಾಗಿದ್ದವನು, ಕಷ್ಟದಾಗ ಆನಂದವಾಗಿದ್ದವನು, ಪೊಲೀಸ್ ಸ್ಟೇಷನ್ನು ಜೈಲ್ನಾಗ ಬಿದ್ದಾಗನು ಆನಂದವಾಗಿರೋವನಿಗೆ ಏನನ್ಬೇಕು? ಅನುಭಾವಿ.
ಸುಮ್ಮಿಲ್ ಮನ್ಯಾಗ ಆರಾಮ್ ಕೂತವನಿಗೆ ಒಮ್ಮೆ ಪೊಲೀಸರು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರಪ್ಪ. ಅಲ್ಲಿ ಏನು ಬೈಲ್ನಾಗ ಇದ್ದದ್ದೇ ಜೈಲ್ನಾಗ ಇರ್ತದೆ, ಜೈಲ್ನಾಗ ಇದ್ದದ್ದೇ ಬೈಲ್ನಾಗ ಇರ್ತದೆ. ಅಲ್ಲಿನೂ ಹಿಂಗೆ ಆನಂದವಾಗಿದ್ರ ಆಯ್ತು. ಅನುಭಾವಿ ಎಲ್ಲಿದ್ರು ಅಷ್ಟೇ. ಆನಂದವಾಗಿರೋದು. ದುಃಖ ಯಾವುದಕ್ಕ? ಶರೀರಕ್ಕೆ ಸಂಬಂಧಪಟ್ಟಂತೆ ದುಃಖ. ಡಬ್ಬೇರ್ ಮಾಡುವ ಸ್ವಾಮಿಗಳು, ವಿದ್ಯಾನಂದ ಶ್ರೀಗಳು ಅಂತ 7 ಊರು ಗೌಡ್ರು, ಆಶ್ರಮಗಳೇ ಆಶ್ರಮಗಳು, ಎಷ್ಟೋ ಮಂದಿ ಭಕ್ತರು, 1000 ಗಟ್ಲೆ ರೈತರಿಗೆ ಅವರು ಆಧ್ಯಾತ್ಮ ಜ್ಞಾನ ಗಂಟೆಗಟ್ಲೆ ಮಾತಾಡ್ಲಕ್ಕೆ ಬರುವಂಗ ಕಲಿಸ್ಯಾರ. 15 ಕಿಲೋಮೀಟರ್ 20 ಕಿಲೋಮೀಟರ್ ವಚನ ಸಾಹಿತ್ಯ ಬಗಲಾಗ ಹಾಕೊಂಡು ಬ್ಯಾಗ್ನಾಗ ಇಟ್ಕೊಂಡು ಮನಿಗೆ ಹೋಗಿ ಪಾಠ ಹೇಳ್ಯಾರ. ಆ ಜಾತಿ ಈ ಜಾತಿ ಅನ್ಲಾರ್ದೆ, ಅಂಥದ್ದು ಇಂಥದ್ದು ಅನ್ಲಾರ್ದೆ ಎಂತೆಂತಲ್ಲೇ ಹೋಗಿ ಹೇಳ್ಯಾರ. ಅಂತ ಮಹಾತ್ಮರು ಹೋಗ್ರಿ ದವಾಖಾನೆಗ ಗುರುಗಳು ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ಯಾರ. ಕೊನೆಯ ದಿನಗಳು, ಪ್ರಾಣ ಹೋಗ್ಲಕತ್ತದ, ಎಲ್ಲ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಬಂದಾರ. ಆಯ್ತು. ಬೆನ್ನಾಗ ಒಂದು ಪೈಪ್ ಹಾಕ್ಯಾರ, ಬಕೀಟ್ನಾಗ ರಕ್ತ ಸೋರ್ಲಕತ್ತದ, ಅರ್ಧ ಬಕೀಟ್ ರಕ್ತ ಅದ ಅಲ್ಲಿ. ಉಸಿರಾಡಿಸ್ಲಕ್ಕ ಭಯಂಕರ ತ್ರಾಸ ಆಗ್ಲಕತ್ತದ. ಒಂದೊಂದು ಉಸಿರು ತಗೋಬೇಕಾದ್ರೆ ಒಂದೇ ಸೊನ್ ಜಗ್ಲಕತ್ತದ. ಕಣ್ಣು ದೊಡ್ಡ ಆಗ್ಬಿಟ್ಟವ, ಕೆಂಪಾಗ್ಯವ, ನೆಲದ ಮೇಲೆ ಮಂಚದ ಮೇಲೆ ಕೈ ಊರಿ ಕುಂತಾರ. ಭಯಂಕರ ಕಷ್ಟ ಆಗ್ಲಕತ್ತು. ಹೋಗಿ ಮುಂದೆ ನಿಂತ ಅವ್ರು ನೋಡಿದ್ರ ಎಂತ ತ್ರಾಸನಾಗ ಅದರ. ಇದು ಏನಿದು? ಬೆನ್ನಾಗಿಂದ ರಕ್ತ ಏನೋ ಒಂದು ಗಡ್ಡಿ ಒಳಗಿಂದ ಸೋರ್ಲಕತ್ತದ. ಏನಿದವ ತ್ರಾಸ ಬಹಳ ಆಗ್ಲಕತ್ತದೇನ್ರಿ ಅಂತ ಬಂತು ಬಾಯಿಗೆ. ಯಪ್ಪ ಅಂತಂದ್ರಿ, ತ್ರಾಸ ಬಹಳ ಆಗ್ಲಕತ್ತದೇನ್ರಿ? ನನಗೆ ತ್ರಾಸಪ್ಪ, ಶರೀರದ ತ್ರಾಸ, ಅದು ಶರೀರ ಅನುಭವಿಸ್ತು. ನನಗೆ ತ್ರಾಸ. ನನಗೆ ತ್ರಾಸಪ್ಪ, ಶರೀರದ ತ್ರಾಸ ಶರೀರ ಅನುಭವಿಸ್ತಿರ್ತದ. ಈ ಶರೀರ ನಾನಲ್ಲ ಅಂತೇಳಿ ಅನುಭವ ಆದ್ಮೇಲೆ ಈ ತ್ರಾಸಿಗೆ ನನಗೆ ಏನಾದ್ರು ಸಂಬಂಧ ಇರ್ಲಿಕ್ಕೆ ಸಾಧ್ಯ ಅದ ಏನು? ಲಿಂಗೈಕ್ಯ ಆದ್ರು ಅವರಂತವ್ರೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಹೆಂಗ ಶಿಷ್ಯರ ಯಾರು ಇಲ್ಲ. ಹಂಗ ಇವ್ರಿಗೇನ ಸಮಸ್ಯೆ ಇಲ್ಲ. 1000 ಗಟ್ಲೆ ಶಿಷ್ಯರ, 10,000 ಮಂದಿ ಕುಂದಿರಿಸಿ ಹೇಳಿ ಆದ್ರೂ ಒಬ್ಬರೇ ಸಿದ್ದೇಶ್ವರ ಸ್ವಾಮಿ ಗಟ್ಲೆ ಒಬ್ಬರೇ ತಯಾರಾದ್ರ ಎಲ್ಲಾರ. ಹುಣಸಿ ಗಿಡದನ್ ಹೂವ ಉದಿರೋದಂಗೆ ಎಕಡೆ ಹೋದವೇನು ಓಸು ಕೇಳಿ ಒಬ್ಬ ತಯಾರಾಗ್ಯಾನ. ಕನ್ನೇರಿ ಮಠದ ಸ್ವಾಮಿ, ಆ ಪುಣ್ಯಾತ್ಮ ಇವು ಜಗಳಾಡೋರಿಗೆ ಸಂಗಟ ಹೋಗಿ ಜಗಳ ಕೂತ್ಬಿಟ್ಟಾನ. ಜಗಳ ಗಂಟರ ಸಂಗಟ ಜಗಳ ಕೂತಾನ. ಅನುಭಾವಿಗಳು ಅಲ್ಲದವ್ರ ಸಂಗಟ ಹೋಗಿ ತಾನು ಅನುಭಾವಿ ಇದ್ದು ಅನುಭಾವಿ ಇಲ್ಲದವ್ರ ಸಂಗಟ ಹೋಗಿ ಏನಾಗ್ಯದ? ಅನುಭಾವಿ ಹೋಗಿ ಅನುಭವಿ ಆಗ್ಬಿಟ್ಟು, ಅನುಭಾವಿ ಹೋಗಿ ಅನುಭವಿ ಆಗ್ಲಕತ್ತ. ಯಾರೇ ಇವರಿಗೆ ಕಟ್ಟಿ ಹಾಕೋರು ಹಿಡಿದು ಉತ್ತರ ಕೊಡೋರು ಯಾರ್ಯಾರ ಸಿಗ್ತಾರ ಇಲ್ಲ ಅನ್ನಂಗ ತಾವೇ ಸ್ವತಂತ್ರ ನಿರಂಕುಶ ಪ್ರಭುಗಳ ಗತ್ಲೆ ಬಸವಣ್ಣನ ಹೆಸರು ಹೇಳ್ಕೊತ ಒಂದು ಟೀಮು ಹೆಂಗ್ ಬೇಕಂಗ ತಯಾರಾಗಿ ಹೊಂಟಿತ್ತು. ಅದಕ್ಕೊಂದು ಅಂಕುಶ ತಯಾರಾಗಿ ಬಿಡ್ತು. ಅಂಕುಶ ತಯಾರಾಗಿ ಸಾಮಾಜಿಕವಾಗಿ ಅದೇನೋ ಸರಿಯಾಗಿ ನಡೆದವ. ಆದ್ರ ವೈಯಕ್ತಿಕವಾಗಿ ಏನಾಗ್ಬಿಡ್ತು, ಅಂತವ್ರ ಸಂಗಟ ಗುದ್ದಾಡ್ಲಕ್ ಹೋಗಿ
ತಮ್ಮ ಆಯುಷ್ಯ, ತಮ್ಮ ಶಕ್ತಿ, ತಮ್ಮ ಸಾಮರ್ಥ್ಯ ಅವೆಲ್ಲ ಅಷ್ಟು ಏನಾಗ್ಲಕತ್ತವ, ಆಧ್ಯಾತ್ಮ ಸಾಧನೆ ಮಾಡಬೇಕಾದ ಸಮಯ ಎಲ್ಲ ಈ ಅನಾತ್ಮ ಸಾಧನೆಗಾಗಿ ದುರುಪಯೋಗ ಆಗ್ಲಕತ್ತ. ನರಿ ಮತ್ತ ಹುಲಿ, ನರಿಗಳು ಹುಲಿ ತಂತು. ನರಿಗಳು ಅದು ಹುಲ್ಲು ಎಷ್ಟು ಕೆಂಪದ ನೋಡಂದಿತ್ತು ಅಂತ ಹುಲ್ಲು. ನರಿಗಳು, ನರಿ ಅಲ್ಲ, ಕತ್ತಿ ನರಿ ಅಲ್ಲ. ಕತ್ತಿ ಏನಂತಿತ್ತಂತ ಅದು ಬೇರೆ ದೃಷ್ಟಾಂತ, ನರಿ ಮತ್ತು ಹುಲಿದು. ಇದು ಕತ್ತಿ ಮತ್ತ ಹುಲಿ, ಕತ್ತಿ ಮತ್ತ ಹುಲಿ. ಅದ್ ಕತ್ತಿ ಏನನ್ಲಕತ್ತಿತ್ತ, ಹುಲ್ಲೇಟ್ ಕೆಂಪದ ನೋಡು ಅಂತಿತ್ತಂತ. ಹುಲ್ಲು ಎಷ್ಟು ಕೆಂಪದ ಅಂದ್ರ ಹುಲಿ ಅಂತ, ಅದು ಹುಲ್ಲು ಕೆಂಪ ಇಲ್ಲ, ಅದು ಹಸಿರದ ಅಂತ ಹುಲಿ ಅಂತಿಂತಂತ. ಹಸಿರಲ್ಲ ಕೆಂಪದ ಅಂತ ಯಾವ್ದಂತಿತ್ತು? ಕತ್ತಿಗಳು ಹುಲ್ಲ ಕೆಂಪದಂತಿದ್ದು ಅಂತ. ಕೆಂಪ ಎಲ್ಲಿದ ಹಸಿರದ ಅಂತೇಳಿ ಯಾವ್ದಂತಿತ್ತು? ಹುಲಿ ಅಂತಿತ್ತು. ಇದು ಚಂದ ತಿಳ್ಕೋಬೇಕು. ಕತ್ತಿಗಳು ಇಲ್ಲ ಹುಲ್ಲು ಕೆಂಪದ ಅಂತಿತ್ತು. ಇದು ಇಲ್ಲ ಅದೇಂಗ ಹಸಿರು ಹುಲ್ಲಿಗೆ ಕೆಂಪತ್ ನಾವ್ ಯಾಕೆ ಅನ್ಬೇಕು, ಅದು ಹಸಿರೇ ಅದ ಅಂತ. ದಿನ ಇದೇ ಜಗಳ ಕತ್ತಿಗಳಿಗೆ ಮತ್ತ ಹುಲಿಗೆ. ಮುಂದ ಎರಡುದ್ರದ್ದು ಜಗಳ ಬಾಳ ಆಗಿಬಿಡ್ತು ಅರಣ್ಯದಾಗ. ಅವಾಗ ಸಿಂಹದ ಬಲ್ಲಿ ಹೋತ ರಾಜ, ಕಾಡಿನ ರಾಜ ಸಿಂಹನ ಬಲ್ಲಿ ಹೋಗವ್ ನಡಿ. ಸಿಂಹಕ್ಕೆ ಹೋದ್ಮೇಲೆ ಅಲ್ಲಿ ಸಿಂಹ ಯಾರ ಕಡೆ ನ್ಯಾಯ ಕೊಡ್ಬೇಕು? ರಾಜ ಅಲ್ಲಿ ಕತ್ತೆ ಅಂದದ್ದು ಕರೆಕ್ಟ್ ಅಂತ ಹೇಳಿಕೆ ನ್ಯಾಯ ಕೊಡ್ಬೇಕು, ಏನು ಹುಲಿ ಅಂದದ್ದು ಕರೆಕ್ಟ್ ಅಂತ ನ್ಯಾಯ ಕೊಡ್ಬೇಕು? ಯಾರಿಗೆ ನ್ಯಾಯ ಕೊಡ್ಬೇಕು? ಯಾರಿಗೆ ಶಿಕ್ಷೆ ಕೊಡ್ಬೇಕು? ನ್ಯಾಯ ಯಾರ ಕಡೆ ಅದ? ಏನ್ ಕೇಳ್ಸಲ್ಲ. ಹುಲಿ ಕಡೆ ಕೊಡ್ಬೇಕು ನ್ಯಾಯ, ಹುಲಿದು ಕರೆಕ್ಟ್ ಅದ. ಆದ್ರೆ ಸಿಂಹ ಏನ್ ಮಾಡ್ತು, ನಿಂದೆ ತಪ್ಪು, ಹುಲಿಗೆ ನಿಂದೇ ತಪ್ಪು, ಅದಕ್ಕೆ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತೇಳಿ ಸಿಂಹ ಹುಲಿಗೆ ಶಿಕ್ಷೆ ಕೊಟ್ಟುಬಿಡ್ತು. ಸಿಂಹ ಹುಲಿಗೆ ಶಿಕ್ಷೆ ಕೊಟ್ಟಿತು. ಸಿಂಹ ಮತ್ತ ಹುಲಿ ಕೊಟ್ಟ ಶಿಕ್ಷೆ, ಸಿಂಹ ಕೊಟ್ಟ ಶಿಕ್ಷೆ ಹುಲಿ ಅನುಭವಿಸಿ ಹೊರಗೆ ಬಂದ ಮೇಲೆ ಸಿಂಹಕ್ಕೆ ಹೋಗಿ ಕೇಳತ್ತು, ಪ್ರಭು ನೀನು ರಾಜ, ನೀನು ಕರೆಕ್ಟ್, ನೀನು ಸರಿ ಅಂತ ಹೇಳಿ ಎಲ್ಲರೂ ನಿನ್ನ ನಂಬಿವಿ. ಇಡೀ ಜಗತ್ತಿಗೆ ಹುಲ್ಲ ಹಸಿರಾದತ್ತ ಗೊತ್ತಾದ, ನಾನು ಹಸಿರಾದಂತೇಳಿ ಹೇಳಿದೆ, ನಂದು ವಾದನೆ ಕರೆಕ್ಟ್ ಆದ. ಆದರೂ ನೀನು ನ್ಯಾಯ ಹುಲ್ಲ ಕೆಂಪಿದ್ದವ್ರ ಕಡೆ ಪರವಾಗಿ ನ್ಯಾಯ ಕೊಟ್ಟು ನಾ ಕರೆಕ್ಟ್ ಇದ್ದವನಿಗೆ ಶಿಕ್ಷೆ ಕೊಟ್ಟಿ ಶಿವರಾಜ. ಇದ್ರದ್ದು ಏನಂತ ಅರ್ಥ ಆಗ್ಲಿಲ್ಲ. ನೀ ಶಿಕ್ಷೆ ಕೊಟ್ಟದ್ದಕ್ಕೆ ಸಂತೋಷ, ನಾ ಶಿಕ್ಷೆ ಸಂತೋಷವಾಗಿ ಅನುಭವಿಸ್ಲಕತ್ತೀನಿ.
ನೀನ್ ಹೇಳಿದ್ದೆಲ್ಲ ಕೇಳ್ತೀನಿ, ನೀನ್ ನಮ್ಮ ರಾಜ, ನಿನಗೆ ಮರ್ಯಾದೆ ಕೊಡ್ತೀನಿ. ಆದ್ರೆ ಹಿಂಗ್ಯಾಕ್ ಮಾಡ್ದಿ, ಇದು ನನಗೆ ಅರ್ಥ ಆಗಿಲ್ಲ, ಇದು ನನಗೆ ಸಮಾಧಾನ ಆಗಿಲ್ಲ. ಶಿವ ಹೇಳ್ತದ, ಫುಲ್ ಹಸಿರಿದ್ದದ್ದು 100% ಅಲ್ಲ, 200% ಕರೆಕ್ಟು. ಫುಲ್ಲು ಹಸಿರಿದ್ದದ್ದು 200% ಕರೆಕ್ಟು, ನಾನು ಒಪ್ಕೋತೀನಿ. ಆದ್ರ ಹುಲ್ಲು ಹಸಿರಾದತ್ತೇಳಿ ನೀನು ಯಾರ ಸಂಗಟ ವಾದ ಮಾಡ್ಲಕ್ ಹೋಗಿದಿ? ತಿಳ್ಕೊಳ್ಳೋರ್ ಸಂಗಟ ವಾದ ಮಾಡ್ಲಕ್ ಹೋಗ್ಬೇಕಪ್ಪ. ತಿಳ್ಕೊಳ್ಳೋರ್ ಸಂಗಟ ವಾದ ಮಾಡ್ಕೋಬೇಕು. ಅಂತವ್ರ ಸಂಗಟ ವಾದ ಮಾಡಿದ್ರ ನಿಂದು ಸರಿ. ಯಾರು ತಿಳ್ಕೊಳ್ಳಂಗಿಲ್ಲ, ಯಾರು ತಪ್ಪು ತಿಳ್ಕೊಂಡಾರ, ಆ ತಪ್ಪೇ ಸರಿ ಅಂತ ಯಾರು ವಾದಿಸ್ತಾರ, ಅಂತ ಕತ್ತಿಗಳ ಸಂಗಟ ನೀ ವಾದ ಮಾಡ್ಲಕ್ ಹೋಗಿದೆಲ್ಲಪ್ಪ, ಅದು ತಪ್ಪಲ್ಲ. ಕತ್ತಿ ಅಂದರೆ ಸರಿಯಾದ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದ? ಎಷ್ಟು ತಿಳಿಸಿ ಹೇಳಿದ್ರೆ ಅದು ಎಂದು ಅರ್ಥ ಮಾಡ್ಕೊತದದು? ನೀ ಯಾರ ಸಂಗಟ ವಾದ ಮಾಡ್ಲಕ್ ಹೋಗಿದ್ದೀನಿ ನೀನು? ಎಂತವ್ರ ಸಂಗಟ ವಾದ ಮಾಡ್ಲಕ್ ಹೋಗಿ, ಎಂತವ್ರ ಸಂಗಟ ಗುದ್ದಾಡ್ಲಕ್ ಹೋಗಿದ್ದೀನಿ ನೀನು? ಗುದ್ದಾಡಿದ್ರೆ ನಿನಗೆ ಸಮಾನ ಯೋಗ್ಯ ಇದ್ದವ್ರ ಸಂಗಟ ಗುದ್ದಾಡ್ಬೇಕು. ಇದು ಕಾಲ ಎಂತದದ, ಕಲಿಯುಗ ಅದ ಇದು. ಮೂರ್ಖರು ಪಂಡಿತರಂಗ ಮಾತಾಡ್ತಾರ, ಪಂಡಿತರು ಮೂರ್ಖರಂಗಾಗಿರ್ತಾರ. ಉಲ್ಟಾ ಸೀದಾ ಕಾಲ. ಇಂಥ ಕಾಲದಾಗ ಹೋಗಿ ನಿನ್ನ ಶಕ್ತಿ ಸಾಮರ್ಥ್ಯ, ನಿನ್ನ ಘನತೆ ಗೌರವ ಎಲ್ಲ ಕಳ್ಕೊಳಕತ್ತಿದೆ ಕತ್ತಿಗಳ ಸಂಗಟ ಗುದ್ದಾಡಿ. ಏನ್ ಮಾಡ್ಬೇಕು? ಗಂಧೆಣ್ಣಿ ಸಂಗಟ, ಗಂಧೆಣ್ಣಿ ಮಾರೋನ್ ಸಂಗಟ ಗುದ್ದಾಡಿದ್ರ ಅಟ್ಲೀಸ್ಟ್ ಒಂದಿಟ್ಟು ಅವನ್ ಎಣ್ಣೆರೆ ನಮ್ಗೆ ಹತ್ತದ, ಸುಗಂಧ ಬರ್ತದ. ಮೀನ ಮಾರೋರ್ ಸಂಗಟ ಬಾಳ ಸ್ನೇಹ ಮಾಡಿದ್ರ, ಮೀನ ಮಾರುವವರ ಜೊತೆಗೆ ಅತಿ ಸ್ನೇಹಕ್ಕಿಂತ ಗಂಧೆಣ್ಣಿ ಮಾರೋರ ಜೊತೆಗೆ ಜಗಳವೇ ಲೇಸ. ಹಂಗ ನಿನ್ನ ಯೋಗ್ಯತೆ ಏನು, ನೀನು ಮಾಡ್ಲಕತ್ತಿದ್ದಿ ಏನು? ಹೋಗಿ ಅಂತವ್ರ ಸಂಗಟ ಗುದ್ದಾಡ್ಲಕತ್ತಿದಿ, ಎಂತ ಕೆಲಸ ಮಾಡ್ಲಕತ್ತಿದಿ? ನೀನ್ ಎದಕ್ಕೆ ತಲೆ ಕೆಡಿಸ್ಕೊಂಡಿದಿ? ನೀನು ಇದ್ದೀಯ ಅನುಭಾವಿ. ನಿನ್ನ ಆಶ್ರಮದೊಳಗ 64 ವಿದ್ಯೆಗಳು ಕಲಿಸಿ ಜಗತ್ತು ಉದ್ಧಾರ ಮಾಡಂತ ಮಹಾತ್ಮ ನೀನು. ಹೋಗಿ ಹೋಗಿ ಅಂತವ್ರ ಸಂಗಟ ಗುದ್ದಾಡಿ ಎಷ್ಟು ಹೈರಾಣಕ್ಕೆ ಬಿದ್ದಿದ್ದು ನೋಡಪ್ಪ. ಅನುಭವಿ, ಅನುಭಾವಿ ಏನಾಗಬೇಕು? ಆನಂದ ರೂಪ. ಹುಲಿಗೆ ಯಾಕೆ ಶಿಕ್ಷೆ ಆಯ್ತಾ? ಅರ್ಥ ಆಯ್ತಾ? ಜಗಳವೇ ಇಲ್ಲ. ಅದಕ್ಕೆ ಏನೇ ಹಾಕಿರ್ಲಕ್ಕ, ನಿನ್ನ ಆನಂದಕ್ಕೆ ಚ್ಯುತಿ ಬರಲಾರ್ದಂಗ ಭಯ, ಚಿಂತೆ, ದುಃಖ, ಬಡತನ, ಅಪಮಾನ, ಅನಾರೋಗ್ಯ, ಸಾವು ಏನ್ ಬಂದ್ರು ಆನಂದವಾಗಿರೋದು ಕಲಿಬೇಕು. ಅವರ ಶಿಷ್ಯ ದೇವಾನಂದ ಶ್ರೀಗಳಂತ, ವಿದ್ಯಾನಂದರ ಶಿಷ್ಯ ದೇವಾನಂದ ಶ್ರೀಗಳಂತದರ. ಎಲ್ಲ ಶ್ರೀಗಳು ಕೂಡಿ ಬರೇ ಮೊದಲಿನವ್ರು ಅಲ್ಲಿ ಇಲ್ಲಿ ಊರೂರು ತಿರುಗಾಡಿ ಪ್ರವಚನೇ ಮಾಡಿ ಹೋದ್ರು. ಮತ್ತ ನೀವು ಒಂದ್ ಕಡೆ ಆಶ್ರಮ ಕಟ್ಟಮು, ಒಂದ್ ಕಡೆ ಕುಂತು ಚಂದ ಎಲ್ಲರೂ ಮಾಡಮ ಅಂತಂದ್ರ ಅವರು ನಾಪತ್ತೆ ಓಡೋಗ್ಬಿಟ್ರು. ಯಾಕಡೆ ಹೋದ್ರ ಅಂತ ಕೇಳಿದ್ರು, ಒಟ್ಟ ಯಾಕಡೆ ಹೋದ್ರು ಗೊತ್ತಾಗ್ಲಿಲ್ಲ.
ಮತ್ತೆ ಅವ್ರು ಎಲ್ಲದಾರ ಅಂತೇಳಿ ಹುಡುಕ್ಯಾಡಿ ಹೋಗಿ ಭೇಟಿ ಆದ್ರು. ಯಾಕ್ರಿ ಒಮ್ಮಿಗೆ ಹೋಗ್ಬಿಟ್ರಿ, ಎಲ್ಲಿಗೆ ಹೋದ್ರಿ? ನೀವು ಆಶ್ರಮ ಕಟ್ತೀವಿ ಅಂದಿದ್ದಕ್ಕೆ ನಾವು ಬಿಟ್ಟು ಹೋಗ್ಬಿಟ್ಟೇವ್ ನೋಡಪ್ಪ. ಹೊರಗೆ ಬಿಲ್ಡಿಂಗ್ ಕಟ್ಟೋದ ಕಾಲರು ಆಧ್ಯಾತ್ಮ ಸಾಧನೆ, ಒಳಗೆ ಬಿಲ್ಡಿಂಗ್ ಕಟ್ಟೋದ್ರ ಸಲುವಾಗಿ ಆದ. ಹೊರಗೆ ಬಿಲ್ಡಿಂಗ್ ಕಟ್ಟೋದಕ್ಕಲ್ಲ ಆಧ್ಯಾತ್ಮ ಸಾಧನೆ ಇರೋದು, ಒಳಗೆ ಬಿಲ್ಡಿಂಗ್ ಕಟ್ಟೋದ್ರ ಸಲುವಾಗಿ. ನೀವು ಒಳಗೆ ಬಿಲ್ಡಿಂಗ್ ಕಟ್ಕೊಳ್ಳೋದ್ ಬಿಟ್ಟು ಹೊರಗಿನ ಬಿಲ್ಡಿಂಗ್ ಕಟ್ಲಕ್ ಆದ್ರಿ ಅಂತಂದ್ರೆ ನಾವು ಅಲ್ಲಿ ಇರ್ಲಕ್ಕಾಗಲ್ಲ, ನಾವು ಬರಂಗಿಲ್ಲ. ಆಯ್ತು ಬರ್ರಿ ಬರ್ರಿ ಅಂತೇಳಿ ಕಲ್ಯಾಣಪ್ಪ ಇದ್ದಂಗ ಆಶ್ರಮನೂ ಕಟ್ಟಿದ್ರು, ಅವ್ರಿಗೆ ಸಂಭಾಳಿಸಿ ಕರ್ಕೊಂಡು ಬಂದ್ರು. ಕಲ್ಯಾಣಪ್ಪ ಅವ್ರು ಇಂಥ ಕೆಲಸಗಳು ಬಹಳ ಮಾಡ್ತಿರ್ತಾರೆ, ಸಂಭಾಳಿಸ್ತಾರ ಅವ್ರು ಎಲ್ಲ ಬೇಕಾದಿರ್ಲ. ಆಶ್ರಮ ಕಟ್ಟೋ ಕೆಲಸನೂ ಆಯ್ತು ಇರ್ಲಿ ಬರ್ರಿ ಬರ್ರಿ ಬರ್ರಿ, ಆಯ್ತು ಕಟ್ಟೋದು ಬ್ಯಾಡ್ ಬಿಡ್ರಿ, ಹಂಗೆ ಮಾಡೋಣ ಬರ್ರಿ, ರಂಬಿಸಿ ಇಂಜೆಕ್ಷನ್ ಮಾಡ್ತಾರ ಅವ್ರು. ಹಂಗ ಮಾಡಿ ಏನ್ ಮಾಡಿದ್ರು, ಈಗ ಈ ಗುರುಗಳು ಅದರೇನತ್ ಕೇಳ್ತಾರಲ್ಲ, ಅವ್ರ ಪ್ರತಿರೂಪನೇ ಇನ್ನೊಬ್ಬರು ಗುರುಗಳ ದೇವಾನಂದ ಅಂತದರ. ಅವ್ರು ಯಾರು, ಎಲ್ಲಿ, ಏನು ಅನ್ನೋದು ನಮ್ಗಿಂತ ಹೆಚ್ಚು ನಮ್ ಕೊಟ್ರಯ್ಯ ಅಬ್ಬಿಗೇರಿ ಮಠರಿಗೆ ಗೊತ್ತಾರ. ಪ್ರತಿ ವರ್ಷ ಅವ್ರ ಕಾರ್ಯಕ್ರಮ ಅಟೆಂಡ್ ಆಗ್ಲಕ್ ಅವ್ರು ಹೋಗ್ತಾರ. ಅದು ಯಾವ ತಿಂಗಳದಾಗ ಇರ್ತದಲ್ರಿ ಕೊಟ್ರಯ್ಯ ಗುರುಗಳೇ? ಅದಿರೇ ಇದೇ ತಿಂಗಳ 30ನೇ ತಾರೀಕು 1/2 ಒಂದಿಟ್ಟು ನೀವು ಫೆವಿಕಾಲ್ ಹಚ್ಕೊಂಡು ಮನ್ಯಾಗ ಕೂತಿರಲ್ಲ, ಆ ಫೆವಿಕಾಲ್ ತೊಳ್ಕೊರಿ ಒಂದ್ ಸ್ವಲ್ಪ, ಬಿಡ್ರಿ ಮನಿ ಬಿಟ್ಟು 1-2 ದಿನ ಹೊರಗೆ ಬರ್ರಿ, ಏನ್ ಸಾಯಲ್ಲ, ಮನಿ ಏನು ಎಕಡೆ ಹೋಗಲ್ಲ. ಫೆವಿಕಾಲ್ ಭಾರಿ ಗಟ್ಟ್ಯದ ನಿಮ್ಮದಲ್ಲಿ, ಮನ್ಯಾಗ ಇರ್ಬೇಕು, ಎಲ್ಲಿ ಹೋಗಬಾರ್ದು. ಆನಂದ ರೂಪ ಬ್ರಹ್ಮನ್ ಅನುಭವಿಸ್ಬೇಕಾದ್ರೆ ಅಲ್ಲಿ ಬರ್ರಿ, ಹೆಂಗದಾರ ನೋಡ್ರಿ ಅವ್ರು. ಮೊನ್ನೆ ಮೈಸೂರಿಗೆ ಬಂದಾರ ಕೊಟ್ರಯ್ಯ ಗುರುಗಳು, ಮತ್ತೆ ಚಿಕ್ಕೀರಪ್ಪರು ಇಬ್ರು. ಕೊಟ್ರಯ್ಯ ಅವ್ರ ಏನ್ ಇಬ್ರು ಫ್ರೆಂಡ್ ಆಗ್ಯಾರ, ಎಲ್ಲಿ ಹೋದ್ರು ಜೋಡಾಗಿ ಓದ್ತಾರ. ಅವ್ರಿಬ್ರದ್ದು ನೋಡಿದ್ರೆ ನಮಗ್ ಹೊಟ್ಟೆ ಕಿಚ್ಚು ಬರ್ಲಕ್ ಆಗ್ತದೆ, ಇವ್ರಿಬ್ರು ಎಷ್ಟು ಕ್ಲೋಸ್ ಆಗ್ಯಾರಲ್ಲಪ್ಪ. ಹಿಂಗಾಗಿ ಅಲ್ಲಿ ಈ ದೇವಾನಂದ ಶ್ರೀಗಳು ಅತ್ಯಂತ ಸರಳ ಜೀವಿಗಳು. ಅಲ್ಲಿ ಬಂದು ಅಟೆಂಡ್ ಆಗಿ ಹೋಗ್ಯಾರ, ಕಾರ್ಯಕ್ರಮ 5 ದಿನ ಇದ್ದು ಹೋಗ್ಯಾರ. ಅವ್ರ ಜೊತೆಗೆ ಇವ್ರು 5 ದಿನ ಸಾನ್ನಿಧ್ಯ ಅನುಭವಿಸ್ಯಾರ. ನೀವು ಸಹಿತ ಈ ಒಂದು 30 ಏನಲ್ರಿ ಡೇಟ್? 30/1/2 ಡೇಟ್ ನೆನ್ಪಿಟ್ಕೊಳ್ರಿ. ಹಾಕ್ರಿ ಎಲ್ಲರಿಗೂ. ಅದು ಶುದ್ಧ ಬ್ರಹ್ಮ ಇದ್ರಾಗ ಹಾಕಿಬಿಡ್ರಿ. ಹೋಗಮ್ ಅಲ್ಲಿ 3 ದಿನ ಆಗ್ಲಿಲ್ಲ ಅಂದ್ರೂ 1 ದಿನ 2 ದಿನ ಎಷ್ಟು ದಿನ ಸಾಧ್ಯ ಅದ ಅಷ್ಟು ದಿನ ಹೋಗಿ ಬರ. ಯಾವ ಊರಲ್ರಿ ಅದು? ಬೆನಕನಹಳ್ಳಿ. ಈ ಕಡೆ ಸುರ್ಪುರ್ ತಾಳಿಕೋಟಿ ಬರ್ತದಲ್ಲ, ಆ ರೋಡ್ನಾಗ ಅದಾವ. ಇಡೀ ವಿಶ್ವದೊಳಗ ಅತ್ಯಂತ ಎತ್ತರದ ಆಧ್ಯಾತ್ಮ ಜೀವಿಗಳವರೆಲ್ಲ. ಉಳಿದವರೆಲ್ಲ ಅನುಭಾವಿಗಳಿಗತ್ಲೆ ಮಾತಾಡ್ತಾರ. ಆ ದೇವಾನಂದ ಶರಣರು ಅನುಭಾವಿಗಳು ಅಂತಂದ್ರೆ ಈ ಶಬ್ದಕ್ಕ, ಇದು ಶಬ್ದ ಅನುಭಾವಿ ಅನ್ನ ಶಬ್ದ ನಿರಾಕಾರ, ಅನುಭಾವಿ ಅನ್ನ ಶಬ್ದ ನಿರಾಕಾರ. ಈ ನಿರಾಕಾರವಾದ ಅನುಭಾವಿ ಅನ್ನ ಶಬ್ದನೇ ಸಾಕಾರ ರೂಪದಾಗ ನೋಡ್ಬೇಕಾದ್ರೆ ದೇವಾನಂದ ಶರಣರಿಗೆ ನೋಡ್ಬೇಕು. ಓಕೆ. ಅದೇ ಹೋಗ್ಬೇಕು, ಹೋಗಿ ಅಂತಲ್ಲಿ ದರ್ಶನ ತಗೊಂಡ್ ಬರ್ಬೇಕು, ಅವ್ರ ನುಡಿ ಕೇಳಬೇಕು, ಎಷ್ಟು ಸರಳ ಅದರ, ಹೆಂಗದಾರ. ಏನೈತೀಗ ಆನಂದ ರೂಪ ಬ್ರಹ್ಮ ಅನುಭಾವಿ ಆಗ್ಬೇಕು. ಯಾವುದೇ ಕಾರಣಕ್ಕೆ ದುಃಖ, ಭಯ, ಚಿಂತೆ, ಸಾವು, ನೋವು ಏನು ಅನುಭವಿಸಬಾರದು. ಅನುಭವಿಸಿದ್ರೆ ಅನುಭವಿ ಜೀವ. ನೀವು ಅನುಭವಿಸಲಿಲ್ಲ, ಆನಂದವಾಗಿದ್ರಿ ಅಂತಂದ್ರೆ ಅನುಭಾವಿ ದೇವ, ಕೂಟಸ್ಥ ಬ್ರಹ್ಮ ಸಾಕ್ಷಿ. ಹೆಂಗ್ ಮಾಡ್ತೀರಿ?
ಆನಂದವಾಗಿರ್ತೀರ? ಅನುಭಾವಿಗಳಾಗ್ಬೇಕು. ಅನುಭವಿ ಅನುಭಾವಿ. ಅನುಭಾವ ಭಕ್ತಿ ಅಂತಂದ್ರೆ ಪ್ರಾಣಲಿಂಗಿ ಸ್ಥಳ. ಪ್ರಾಣಲಿಂಗಿ ಸ್ಥಳದೊಳಗೆ ಎಂತ ಭಕ್ತಿ ಅಂದ್ರೆ ಇಂಥ ಭಕ್ತಿ ಇರಬೇಕು. ಜೀವಭಾವ ಇರಬಾರ್ದು, ವಿಕಾರಿ ಆಗಬಾರ್ದು. ಆತ್ಮ ಅನ್ನೋದು ಬಿಟ್ಟು ಬೇರೆ ಯಾವ ಅಭಿಮಾನ ಇರಬಾರ್ದು. ನಾನು ಆತ್ಮ, ನಾನು ಬ್ರಹ್ಮ ಅನ್ನೋದು ಬಿಟ್ರೆ ಉಳಿದು ಯಾವ ವಿದ್ಯೆ, ಹುದ್ದೆ, ಶ್ರೀಮಂತಿಕೆ, ಗಂಡು ಹೆಣ್ಣು. ಈಗ ನೋಡ್ರಿ, ಬಸ್ನಾಗ ಹೋಗ್ರಿ, ಬಸ್ ಸ್ಟ್ಯಾಂಡ್ನಾಗ ಹೋಗ್ಲಕ್ಕೆ ಹೇಸಿಗೆ ಬರ್ಲಕತ್ತದ. ಗಂಡ್ಮಕ್ಳು ಹೋಗಿ ಹೆಣ್ಮಕ್ಳಾಗ್ಯಾರ, ಹೆಣ್ಮಕ್ಳು ಹೋಗಿ ಗಂಡ್ಮಕ್ಳಾಗ್ಯಾರ ಆ ಬಸ್ಗಳದಾಗ. ಸಣ್ಣ ಹುಡುಗಿಯರು ಹಂಗೆ, ಮುದುಕಿಯರು ಹಂಗೆ, ಓಸು ಮಂದಿ ಗಂಡ್ಮಕ್ಳಿಗೆ ಹಾಕಿ ನುಗ್ಗಿಸಿ ದಬ್ಬದು, ಕುಂತವ್ರಿಗೆ ಎಬ್ಸದು. ಏನಾರ ಹೆಚ್ಚು ಕಡಿಮೆ ಆದ್ರೆ ಜುಟ್ಟ ಹಿಡಿದು ಹೊಡೆಯಂಗಾಗ್ಬಿಟ್ಟಾರ ಅವ್ರ ಹೆಣ್ಮಕ್ಳು. ಶಕ್ತಿ ಅಂತ, ಶಕ್ತಿ. ಬಸ್ ಸ್ಟ್ಯಾಂಡ್ನಾಗ ಶಕ್ತಿ ತೋರಿಸ್ತಾರೆ ಇವ್ರು, ಬಸ್ಸಿನಾಗ ದಬ್ಬುತ್ತಾರ, ಹಾಕಿ ನುಗ್ಗಿ ಎಬ್ಬಿಸ್ಬಿಡ್ತಾರೆ. ಬಸ್ನಾಗ ಹೋಗ್ಬೇಕಾದ್ರೆ ಗಂಡ್ಮಕ್ಳ ಅಂಜಿಕೆ ಬರಂಗಾಗ್ಬಿಟ್ಟದ. ಈಗ ಮೊದಲು ಹೆಣ್ಮಕ್ಳು ಅಂಜತಿದ್ರು, ಈಗ ಗಂಡ್ಮಕ್ಳು ಅಂಜಲಕತ್ತಾರ ಬಸ್ನಾಗ ಹೋಗೋದಕ್ಕೆ. ನಯ ವಿನಯ ಸೂಕ್ಷ್ಮತೆ ಎಲ್ಲ ಕಳ್ಕೊಂಡ್ಬಿಟ್ಟಾರ ಬಸ್ನಾಗ ಅವ್ರು. ಹೆಂಗ್ ಬೇಕಂಗೆ ಹೊರಟಾನು ಹೊರಟ. ಇಡೀ ಬಸ್ ತುಂಬಾ ಅವರೇ ಕೂತ್ಬಿಟ್ಟಿರ್ತಾರ. ರೊಕ್ಕ ಕೊಟ್ಟು ಹೋಗವ ಎಲ್ಲೋ ನಿಂತಿರ್ ಜೊತೆ ಆಗಿರ್ತಿರ್ತಾನ. ರೊಕ್ಕ ಕೊಡ್ಲಾರ ಪೂಷೆಡದವ್ರು ಕೂತೋತಿರ್ತಾರ ಆರಾಮ್. ಹೆಂಗದ ಎಲ್ಲ ಹತ್ತಿಗೊಂದು ಕಾಲ, ಸಚಿಗೊಂದು ಕಾಲ ಅಂತ ಅವ್ರ ಕಾಲ ನೋಡೋದಿ. ಮತ್ತೇನಾಗಬೇಕೀಗ? ನಿತ್ಯ ರೂಪ ಬ್ರಹ್ಮ. ನಿತ್ಯ ರೂಪ ಬ್ರಹ್ಮ, ಸತ್ಚಿತ್ ಆನಂದ. ಇದರ ನಿತ್ಯ ರೂಪದಾಗ ಅನುಭಾವಿ ಆಗ್ಬೇಕು. ನಿತ್ಯ ರೂಪದಾಗ ಅನುಭವಿ ಆಗ್ಬಾರ್ದು. ಅನುಭವಿ ಅನುಭಾವಿ. ಅಬ್ದುಲ್ ಕಲಾಂ ರಾಷ್ಟ್ರಪತಿ. ಅವ್ರ ಪೋಸ್ಟ್ಗೆ ರಾಷ್ಟ್ರಪತಿ ಅಂತ ಸೆಲೆಕ್ಟ್ ಆದ್ಮೇಲೆ ರಾಷ್ಟ್ರಪತಿ ಭವನದಾಗ ಬರ್ಬೇಕಾದ್ರೆ 2 ಸೂಟ್ ಕೇಸ್ ತಗೊಂಡ್ಬಂದಿದ್ರಂತ. ಒಂದು ಸೂಟ್ ಕೇಸ್ನಾಗ ಬುಕ್ಗಳು, ಇನ್ನೊಂದು ಸೂಟ್ ಕೇಸ್ನಾಗ ಬಟ್ಟೆಗಳು. 5 ವರ್ಷ ಅವ್ರ ಪೀರಿಯಡ್ ಮುಗಿದ್ಮೇಲೆ ಮತ್ತ ಅವೇ 2 ಸೂಟ್ ಕೇಸ್ ತಗೊಂಡು ಹೊರಗೆ ಹೋಗ್ಬಿಟ್ರಂತ. ಒಳಗೆ ಬರಾಗನು ಅವ್ರಿಗೇನು ವ್ಯತ್ಯಾಸ ಇಲ್ಲ, ಹೊರಗೆ ಹೋಗಾಗನು ಅವ್ರಿಗೇನು ವ್ಯತ್ಯಾಸ ಇಲ್ಲ. ಮೊದಲು ಇದ್ದದಕ್ಕೆ ಈಗ ರಾಷ್ಟ್ರಪತಿ ಪೀರಿಯಡ್ ಮುಗಿದ ಮೇಲೆ ನಾನು ಏನದೀನಿ ಅದಕ್ಕೇನು ವ್ಯತ್ಯಾಸ ಇಲ್ಲ. ರಾಷ್ಟ್ರಪತಿ ಇದ್ದಾಗನು ಹುಡುಗರಿಗೆ ಪಾಠ ಹೇಳ್ತಿದ್ರು, ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲು ಹುಡುಗರಿಗೆ ಪಾಠ ಹೇಳಿದ್ರು. ರಾಷ್ಟ್ರಪತಿ ಪದವಿ ಮುಗಿದ ಮೇಲೂ ಶಾಲೆ ಕಾಲೇಜುಗಳಿಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳಿದ್ರು. ಜ್ಞಾನ ಪ್ರಸಾರದೊಳಗೆ ನಿರತನಾದವರವರೆಲ್ಲ. ನಿತ್ಯ ರೂಪ ಹ್ಯಾಂಗದೀವಿ ಹಂಗೆ, ಏನು ಚೇಂಜ್ ಆಗ್ಲಾರ್ದಂಗ ಪರ್ಮನೆಂಟ್ ಆಗಿ ನಾನು ಆತ್ಮ, ನಾನು ಶಾಶ್ವತ, ನಾನು ಹೋಗವಲ್ಲ, ನಾವು ಬರವಲ್ಲ, ನಾ ಶ್ರೀಮಂತ ಆಗವಲ್ಲ, ನಾ ಬಡವ ಆಗವಲ್ಲ. ನಿತ್ಯ ಅಂದ್ರೆ ಹ್ಯಾಂಗಿರ್ಬೇಕು ಹಂಗೆ ನಂದಾದೀಪ. ಹೆಚ್ಚಾಗವಲ್ಲ, ಕಡಿಮೆ ಆಗವಲ್ಲ, ನಾನು ಶಾಶ್ವತವಾಗಿ ಇರವನು. ಬರವನಲ್ಲ, ಹೋಗವನಲ್ಲ, ನಾನು ಇರವನು. ಹುಟ್ಟವನಲ್ಲ, ಸಾಯವನಲ್ಲ, ನಾನು ಇರುವವ. ನಿತ್ಯ ಪರಮಾತ್ಮ ನಿತ್ಯ. ಕೌರವರು ಬಂದ್ರು, ಕೌರವರು ಹೋದ್ರು. ಪಾಂಡವರು ಬಂದ್ರು, ಪಾಂಡವರು ಹೋದ್ರು. ಪರಮಾತ್ಮ ಹೆಂಗದನ ಹಂಗೆ ಅದನ ಇಲ್ಲ? ಅವನೊಳಗೆ ಏನಾರ ವ್ಯತ್ಯಾಸ ಆಯ್ತಾ? ಜಗತ್ತಿನ ಚಲೋ ಮಂದಿನೂ ಬಂದ್ರು ಹೋದ್ರು, ಕೆಟ್ಟ ಮಂದಿ ಬಂದ್ರು ಹೋದ್ರು. ಅವನಿಗೇನ್ ಫರಕ್ ಬಿತ್ತು? ಶರೀರ ಕರ್ಮ, ಶರೀರ ಹೋಗ ಸಮಯದಲ್ಲಿ
ನಾ ಓಲಕತ್ತೀನಿ ಅಂತ ದುಃಖ ಪಟ್ರ ಅನುಭವಿ. ನಾನು ನಿತ್ಯ, ನಾನು ಆತ್ಮ, ನಾನು ಹೋಗವಲ್ಲ ಬರವಲ್ಲ, ನಾನು ಇರುವವನು, ನಾನು ಶಾಶ್ವತ ಅಂತ ಅನ್ಕೊಂಡ್ರೆ ಅನುಭಾವಿ. ನಾನು ನಿತ್ಯ. ಹೆಂಗ ದೇಹನೇ ನಾನು ಅಂತ ತಿಳ್ಕೊಂಡ ಅಜ್ಞಾನಿಗೆ ನಾ ಓಲಕತ್ತೀನಿ, ನಾ ಸಾಯ್ಲಕತ್ತೀನಿ ಅಂತ ತಿಳ್ಕೊತಾನ. ಆತ್ಮನೇ ನಾನು ಅಂತ ತಿಳ್ಕೊಂಡ ಜ್ಞಾನಿಗೆ ಏನಾಗ್ತದ? ನಾನು ನಿತ್ಯ. ಈ ದೇಹವಾದ್ರೇನು, ದೇಹ ಬಂದ್ರೇನು, ಏಸೋ ದೇಹ ಹೋಗ್ಯಾವ, ಏಸೋ ದೇಹ ಬಂದವ. ಹೆಂಗ? ನೀವು ಸಣ್ಣ ಕೂಸಿದ್ದಾಗ ಒಂದು ಅಂಗಿ ಕುಲಾಯಿ ಹೊಲ್ದಿದ್ರು ನೆನಪದ ನಿಮಗ್? ಯಾರಿಗೆ ನೆನಪಿರ್ತದ? ಕೆಟ್ಟ ಕೌಟ್ ಕುಲಾಯಿ ಅದು ಎಣ್ಣಿ ಗಮಟ ಕುಲಾಯಿ, ಬೆಳ್ಳುಳ್ಳಿ ಅವು ಎಲ್ಲ ಹಾಕಿ ವಾಸಿನಿ ಇರೋದು. ಜಿಗುಟ ಕುಲಾಯಿ, ಅದು ಕೂಸಿನ ಕುಲಾಯಿ. ಅದು ಫಸ್ಟ್ ಅಂಗಿ ಆದ್ಮೇಲೆ ಇಲ್ಲಿ ತನಕ ಏಸ್ ಅಂಗಿಗಳು ಹಾಕೊಂಡಿರಿ, ಎಷ್ಟು ಬಟ್ಟೆಗಳು ಹೊಲಿಸ್ಕೊಂಡಿರಿ, ಎಷ್ಟು ಬನೀನ್ ಹಾಕೊಂಡಿರಿ, ಎಷ್ಟು ಪ್ಯಾಂಟ್ ಹಾಕೊಂಡಿರಿ, ಎಷ್ಟು ಅಂಡರ್ವೇರ್ ಹಾಕೊಂಡಿರಿ, ಲೆಕ್ಕ ಇಟ್ಟಿರಿ ಏನೋ? ನಿಮ್ ಬಟ್ಟೆಗಳು ಏಸ್ ಉಟ್ಕೊಂಡಿರಿ ನೆನ್ಪಿಟ್ಟಿರಿ? ಮತ್ತ ಹಳಿ ಬಟ್ಟೆಗಳು ಹಂಗೆ ಇಟ್ಕೊಂಡು ಕೂತೀರಿ? ಹಳಿ ಬಟ್ಟೆಗಳು ಇಟ್ಕೊಂಡು ಕೂತೀರಿ ಹಂಗೆ? ಅವ್ ಏನ್ ಮಾಡಿರಿ? ಹಳಿ ಬಟ್ಟೆ ಎಲ್ಲ, ಹಳಿ ಅಂಗಿ, ಹಳಿ ಪ್ಯಾಂಟ್ ಅವೆಲ್ಲ ಕೊಟ್ಟಿರಿ, ಹರಿದೋಗ್ಯಾವ, ಏನೋ ಆಗ್ಯಾವ. ಒಟ್ಟ ತ್ಯಾಗ ಮಾಡಿರಿ. ಹೆಣ್ಮಕ್ಳಿಗೆ ನೆನಪಿರಲ್ಲ ಬಿಡ್ರಿ. ಎಲ್ಲ ಓಣಿ ಗಲ್ಲಿ ಎಲ್ಲ ಕಡೆ ಅವ್ರ ಬಟ್ಟಿನೇ ತುಂಬಿಸಿರ್ತಾರೆ. ಎಲ್ಲಿ ಇಟ್ಟಲ್ಲಿ ಕೈ ಇಟ್ಟಲ್ಲಿ ಅವ್ರ ಬಟ್ಟಿ, ಕಾಲಿಟ್ಟಲ್ಲಿ ಅವ್ರ ಬಟ್ಟಿನೇ ಬಟ್ಟಿ. ಎಲ್ಲ ಬಟ್ಟಿಗಳು ಮನ್ಯಾಗ ತುಂಬಿಸಿ ಮತ್ತೆ ಬಟ್ಟೆ ಅಂಗಡಿಯಾಗ ಕೆದರ್ತಿರ್ತಾರೆ. ಇನ್ನ ಬಟ್ಟಿ ಲೇಟೆಸ್ಟ್ ಡಿಸೈನ್ ಅಂತ, ಲೇಟೆಸ್ಟ್ ಕಲರ್ ಅಂತ, ಅದ್ರ ಸಲುವಾಗಿ ಹೋಗಿ ಬಟ್ಟೆ ಅಂಗಡಿ ತಲೆ ಕೆಡಿಸ್ಕೊಂಡು ತಿರುಗ್ತಿರ್ತಾರೆ. ಒಂದೇ ಸೌಂಡ್ ತಲೆ ಕೆಡಿಸ್ತಾರೆ. ಮನೆಗಿದ್ದು ಉಡ್ಲಕ್ ಮನಸ್ಸಿಲ್ಲ, ಇಡ್ಲಕ್ ಜಾಗ ಇಲ್ಲ. ಎಲ್ಲ ಓಟು ಹಂಗೆ ತುಂಬಿಸಿ ಮತ್ತ ಹುಡುಕ್ತಿರ್ತಾರೆ ಹೋಗಿ ಹೊಸ ಡಿಸೈನ್. ಬಟ್ಟೆ ವಿಷಯದಾಗ ಹೆಣ್ಮಕ್ಳಿಗೆ ಮಾತಾಡ್ಸೋದಿರಲ್ಲ, ಗಂಡು ಮಕ್ಳಿಗೆ ಮಾತಾಡ್ಸಕತ್ತೀವಿ ಈಗ ನಾವು. ನಿಮ್ಮ ಬಟ್ಟೆಗಳು ಎಲ್ಲಿ ಇಟ್ಟಿರಿ, ಎಲ್ಲಿ ಅದು ಏನದು ಅಂತ ಏನಾರ ಲೆಕ್ಕ ಇಟ್ಟಿರಿ ಅನ್ನಂತ. ಯಾರಿಗಾರಿ ಗೊತ್ತಾವೇನ್ರಿ ನಿಮ್ ಬಟ್ಟೆಗಳು ಏನ್ ಉಟ್ಕೊಂಡಿರಿ, ಅಲ್ಲಿ ನಿಂತ ಇಲ್ಲಿ ತನ ಲೆಕ್ಕ ಇಟ್ಟಿರ, ಎಲ್ಲಿ ಅದು ಏನ್ ಮಾಡಿರಿ ಏನಾರ ನೆನಪದವ್ ನಿಮ್ ಅಂಗಿ ಪ್ಯಾಂಟ? ಈ ಹಳಿ ಬಟ್ಟಿ ತ್ಯಾಗ ಮಾಡಾಗ ನಿಮ್ಗೆ ಏನ್ ತ್ರಾಸ ಆಗ್ತದೇನು? ಹಳಿ ಯಾರಿಗಾರ ಕೊಡಾಗ ಅಥವಾ ಹರಿದೊಗ್ಯಾಗ ಅಥವಾ ಬಹಳಷ್ಟು ಬಟ್ಟಿ ಜಮಾ ಆದ್ಮೇಲೆ ಅವೆಲ್ಲ ಒಂದ್ ಮೂಲೆಗೆ ಹಾಕಿ ಸುಟ್ಟು ಅದ್ರಾಗ ಒಂದ್ ಯಾವ್ದೋ ಎಣ್ಣೆ ಕಲಿಸಿ ಮರಕ್ ಹತ್ತಾರ. ಇಲ್ಲ, ಹಳಿ ಬಟ್ಟಿ, ಹಳಿ ಬನೀನ, ಹಳಿ ಅಂಡ್ರವೇರ ಒಂದ್ ಕತ್ತರಿ ತಗೊಂಡು ಕತ್ತರಿಸಿ ನೆಲ ಒರೆಸ್ಲಕ್ಕೋ, ಯಾವ್ದಾರ ಟೇಬಲ್ ಟಿವಿ ಒರೆಸ್ಲಕ್ಕೋ, ಬನೀನ ಚಡ್ಡಿ ಚಲೋ ಇವು ಒರೆಸ್ಲಕ್ ಚಲೋ ಇರ್ತಾವ ಅಂತೇಳಿ ಮಾಡ್ತಾರಲ್ಲ, ಅವೇನ್ರಿ ಕತ್ತರ್ಸಾಗ ಏನ್ರಿ ತ್ರಾಸ ಆಗ್ತದ? ಸುಡಾಗ ಏನ್ರಿ ತ್ರಾಸ ಆಗ್ತದ? ಯಾರಿಗಾರ ಕೊಡಾಗ ಏನಾರ ತ್ರಾಸ ಆಗ್ತದ? ಒಳಗ ಉಟ್ಕೊಳ್ಳೋ ಶಾಶ್ವತವಾಗಿದ್ದೊತ್ನಾಗ ಬಟ್ಟಿದ್ ಯಾತರ ಮುಲಾಜಿ? ಒಳಗಿದ್ದಾವ ಚೇಂಜ್ ಆಗ್ಯಾನ ಇಲ್ಲ? ಬೇಕಾದಷ್ಟು ಬಟ್ಟಿಗಳು ಚೇಂಜ್ ಆದ್ರೂ ಒಳಗಿದ್ದಾವ ಚೇಂಜ್ ಆಗ್ಯಾನೇನು ಉಟ್ಕೊಳ್ಳವ? ಮತ್ತ ಉಟ್ಕೊಳ್ಳೋ ಗಟ್ಟಿಮುಟ್ಟಿದ್ದಾಗ ಮೈ ಮೇಲಿನ ಬಟ್ಟೆಗಳ ಬಗ್ಗೆ ಯಾವ ನೀವು ಮುಲಾಜಿ? ಹೆಂಗ?
ಒಳಗಿದ್ದವ್ ನಿತ್ಯ ಇದ್ದತ್ನಾಗ ಬಟ್ಟಿಗಳು ಅನಿತ್ಯ. ಆ ಬಟ್ಟಿ ಅಭಿಮಾನಿ ಆದ್ರಿ ಅನಿತ್ಯ. ಒಳಗಿದ್ದವನ ಬಗ್ಗೆ ಲಕ್ಷ್ಯ ಕೊಟ್ರಿ ನಿತ್ಯ. ಈಗ ಒಳಗಿದ್ದವನು ಆತ್ಮ, ಚೇತನ, ಕೂಟಸ್ಥ, ಸಾಕ್ಷಿ ಅದು ನಿತ್ಯ ಅಂತಂದ್ರೆ ಅದೇ ನಾನು ಅದೀನಿ ಅಂದ್ಮೇಲೆ ನಾನು ನಿತ್ಯ ಅಂತೇಳಿ ಅನ್ಕೊಂಡ್ರೆ ಏನಾಗ್ತದ? ನಾನು ನಿತ್ಯ ಅಂತ ಅನ್ಕೊಂಡವ ಯಾರು? ಅನುಭಾವಿ. ಈ ಶರೀರದ ಜೊತೆಗೆ ಮುದುಕಾದ್ಮೇಲೆ ರೋಗ ಹತ್ತಿ ಹುಳ ಬಿದ್ದು ಕೊಳತು ಮುರ್ತು ಒದರಿ ಒದ್ದಾಡಿ ಓಲಕತ್ತಿದ್ದ ನಾನೇ ಓಲಕತ್ತೀನಿ ಅಂತ ಯಾವ ತಿಳ್ಕೊತಾನ ಅವನ್ ಯಾರು? ದುಃಖ ಅನುಭವಿಸ್ಲಕತ್ತವ ಅನುಭವಿ. ಯಾವನ್ ಗೋಳಾಡ್ಲಕತ್ತಾನ ಅವನು ಅನುಭವಿ. ಸುಖ ದುಃಖ ಅನುಭವಿಸ್ಲಕತ್ತಾನ. ನಾನು ನಿತ್ಯ. ಈ ಶರೀರ ಏನ್ ಬರ್ತಿರ್ತಾವ ಹೋಗ್ತಿರ್ತಾವ, ಇಂಥವ್ ಏತೋ ಶರೀರ ತೊಟ್ಕೊಂಡು ಬಿಸಾಕಿನಿ. ನನಗೇನ್ ಇಂಥವಿನ ಮುಂದೆ ಏತೋ ಶರೀರ ಬರೋದವ. ಬೇಕಾದಷ್ಟು ಕರ್ಮದ ರಾಶಿನೇ ಮಾಡಿಟ್ಟಿನಿ. ಸಂಚಿತ ಕರ್ಮ ಎವರೆಸ್ಟ್ ಶಿಖರದಷ್ಟದ ನಂದು. ಬೇಕಾದಷ್ಟು ಶರೀರಗಳು ಬರ್ತಾವ. ಇದಕ್ಕೆ ಯಾಕೆ ಚಿಂತೆ ಮಾಡ್ಲಿ ಅಂತ ಹೇಳಿ ಯಾವನು ಅನ್ಕೋತಾನ ಅವನು ಅನುಭಾವಿ. ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ. ನಾನು ನಿತ್ಯ, ನಾನು ಪರ್ಮನೆಂಟು ಅಂತ. ಟೆಂಪರರಿ ಇರೋಂಥ ದೇಹದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದ್ರ ಅನುಭಾವಿ. ಟೆಂಪರರಿ ಏನೇನದವ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡ್ರ ಅನುಭವಿ. ಮತ್ತೇನು? ಪರಿಪೂರ್ಣ. ಪರಿಪೂರ್ಣ ಹೆಂಗ್ ಮಾಡ್ತೀರಿ? ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತುಗಳಲ್ಲಿ ನಾನು ಇದ್ದೇನೆ. ನನ್ನ ಹೊರತು ಯಾವುದೂ ಇಲ್ಲ. ನಾನು ಬ್ರಹ್ಮ ಅಂತಂದ್ರ ಈ ಭಾವ ಬರ್ತದ. ಎಲ್ಲದರೊಳಗೂ ಬ್ರಹ್ಮನೇ ಅದನಂತಂದ್ರ ಎಲ್ಲದರೊಳಗೂ ಬ್ರಹ್ಮನೇ ಅದಾನ ಅಂತಂದ್ರೆ ನಾ ಬ್ರಹ್ಮನೇ ನಾನು ಅಂತ ಅಂದ್ಕೊಂಡ್ಮೇಲೆ ಎಲ್ಲರೊಳಗೂ ನಾನೇ ಅದೀನಿ, ಎಲ್ಲ ವಸ್ತುಗಳೊಳಗೂ ನಾನೇ ಅದೀನಿ. ಇದು ಪರಿಪೂರ್ಣ. ಅನುಭಾವಿ. ಪರಿಪೂರ್ಣತೆಯ ಅನುಭವವನ್ನ ಯಾರು ಮಾಡ್ಕೋತಾರ ಎಲ್ಲದರೊಳಗೂ ನಾನೇ ಅದೀನಿ. ನಿಮಗೊಬ್ಬ 10,000 ರೂಪಾಯಿ ಲುಕ್ಸಾನ್ ಮಾಡ್ಯಾನ, ಅವನೊಳಗೆ ಯಾರದಾರ? ನಿಮ್ಗೆ 10,000 ರೂಪಾಯಿ ಲಾಸ್ ಮಾಡ್ಯಾನ, ಅವನೊಳಗಿರೋ ಯಾರು? ನನ್ನೊಳಗನು ಬ್ರಹ್ಮನೇ ಅದನ, ಅವನೊಳಗಿರೋವನು ಬ್ರಹ್ಮನೇ ಅದನ. ಬ್ರಹ್ಮನ ಕಡೆ ಲಕ್ಷ್ಯ ಕೊಟ್ರೆ ಅನುಭಾವಿ. ಅವ ಮಾಡಿದ ವ್ಯವಹಾರದ ಕಡೆ ಲಕ್ಷ್ಯ ಕೊಟ್ರೆ ಅನುಭವಿ. ಜೀವ ಅನುಭಾವಿ. ಎಂತ ವಚನಗಳು? ಬಸವಣ್ಣವ್ರ ವಚನಗಳದಾವ. ಕಡ ಬಡ್ಡಿ ಕೊಡಲಾಗದು. ಯಾರಿಗಿ ಕಡ ಬಡ್ಡಿ ಅಂತೇಳಿ ಯಾರಿಗಿ ಕೊಡ್ಲಕ್ ಹೋಗ್ಬೇಡ್ರಿ. ಅವ್ರಿಗೆ ಅವಶ್ಯಕತೆ ಇತ್ತಂದ್ರ ಕೊಟ್ಟು ಬಿಡ್ರಿ. ಮತ್ತ ಹೊಳ್ಳಿ ಕೊಡ್ಲಿ ಅಂತೇಳಿ ಬಯಸಬೇಡ್ರಿ. ಹೊಳ್ಳಿ ಕೊಡ್ಲಿಲ್ಲ ಅಂತ ಹೇಳಕ್ಕೆ ಜಗಳ ಮಾಡಬೇಡ್ರಿ. ಹೆಂಗ? ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ. ಯಾರಿಗೆ? ಒಳ್ಳೆ ಜನರ ಜೊತೆಗೆ ವ್ಯವಹಾರ ಮಾಡ್ರಿ, ಒಳ್ಳೆ ಜನರ ತಿಳ್ಕೆ ನಂಬ್ರಿ. ಅವ್ರು ಕೆಟ್ಟವ್ರಿದ್ರೆ ಅವ್ರ ಕರ್ಮ, ನಿಮ್ಮ ನಂಬಿಕೆ ಸರಿಗಿರಲಿ. ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಅಂದ್ರೆ ಒಳ್ಳೆ ಜನರ ಜೊತೆಗೆ, ಅವ್ರಿಗಲ್ಲದೆ ಬೇರೆ ಯಾರಿಗೆ ಕೊಡ್ಲಕ್ ಹೋಗ್ಬೇಡ್ರಿ.
ಮತ್ತೆ ಮುರುಡ ಭಕ್ತರಂದ್ರೆ ಮುರುಡ ಅಂದ್ರೆ ಶಿವ ಭಕ್ತರಿಗೆ ಕೊಟ್ರೆ ಹೆಂಗ್ ಕೊಡ್ಬೇಕು? ಆಯ್ತಪ್ಪ ತಗೊಂಡು ಹೋಗು ಅಂತೇಳಿ ಕೊಟ್ಟು ಬಿಡ್ರಿ, ಕಡ ಬಡ್ಡಿ ಅಂತ ಕೊಡಬೇಡ್ರಿ. ಅವ್ರು ತಗೊಂಡು ಹೋದವರು ಕೃತಜ್ಞತಾ ಭಾವದಿಂದ ವಾಪಸ್ ತಂದು ಕೊಟ್ರೆ ಬಂದಡೆ ಒಂದು ಲೇಸು, ಆಯ್ತು ಬಿಡಪ್ಪ ವಾಳಿ ತಂದು ಕೊಟ್ಟರಲ್ಲ ಆಯ್ತಪ್ಪ ಅಂತೇಳಿ ಇಸ್ಕೋರಿ. ಬಾರದಿದ್ದಡೆ 2 ಲೇಸು, ಬಂದಡೆ 1 ಲೇಸು, ಬಾರದಿದ್ದಡೆ 2 ಲೇಸು. ಡಬಲ್ ಚೊಲೋ ಆಯ್ತನ್ರಿ. ಅವ ಹೊಳ್ಳಿ ತಂದು ಕೊಟ್ರ ಒಂದು ಪಟ್ಟು ಚೊಲೋ ಆದ್ರ ಹೊಳ್ಳಿ ಕೊಡ್ಲಿಲ್ಲ ಅಂದ್ರೆ ಡಬಲ್ ಚೊಲೋ ಆಯ್ತನ್ರಿ. ಯಾಕಂದ್ರೆ ಅವನ ಅವಶ್ಯಕತೆ ಅಷ್ಟೊಂದು ವಾಪಸ್ ಕೊಡ್ಲಕ್ ಆಗ್ಲಾರ್ದಂತವನಿಗೆ ನಾನು ಕೊಟ್ಟಿನಿ. ಅವನ ಅವಶ್ಯಕತೆ ಬಹಳ ಇತ್ತು, ಅವ ತಗೊಂಡು ಬಳಸ್ಕೊಂಡ, ಈಗ ಹೊಳ್ಳಿ ಅವನಿಗೆ ಕೊಡ್ಲಕ್ ಅವನ ಬಲ್ಲಿ ಇಲ್ಲ, ಅಂತವನಿಗೆ ಕೊಟ್ಟಿರಿ ಅಂತಂದ್ರೆ ಅದು ಡಬಲ್. ಹೊಳ್ಳಿ ಕೊಡ ಕೆಪಾಸಿಟಿ ಇಲ್ಲ ಅವನಿಗೆ. ಎಲ್ಲಿದ್ ಕೊಡ್ತಿದ್ದಿ, ಇದ್ದಾಗ ಕೊಡಕತ್ತಿ, ಇರ್ಲಿ ಬಿಡು, ಈಗ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿದ್ದಿ, ಈಗ ಸುಮ್ ಆರಾಮಿರೋದು ಕಲಿ ಅಂತೇಳಿ ಅಂದ್ರೆ ಹೆಂಗಿರ್ತದ? ಅವೆಲ್ಲ ನೀನ್ ಪ್ರಾಬ್ಲಮ್ ನನ್ಗೆ ಹೇಳಕ್ ಹೋಗ್ಬೇಡ, ನನಗೆ ನೀನು ಈ ದಿನ ಕೊಡ್ತೀನಿ ಅಂದಿದ್ದೀನಿ, ಕೊಡೇಬೇಕು ಅಂತೇಳಿ ಹೋಗಿ ನಿಂದಿರ್ಬೇಡ್ರಿ. ಬಂದಡ್ 1 ಲೇಸು, ಬಾರದಿದ್ದಡ್ 2 ಲೇಸು. ರಿಟರ್ನ್ ಮಾಡೋ ಕೆಪಾಸಿಟಿ, ಲೋನ್ ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಇದ್ದವನಿಗೆ ಕೊಟ್ರೆ ಒಂದು ಟೈಪ್ ಲಾಭ. ರೀಪೇಮೆಂಟ್ ಮಾಡೋ ಕೆಪಾಸಿಟಿನೇ ಇಲ್ಲದವನಿಗೆ ನೀವು ಏನಾರ ಕೊಟ್ಟಿದ್ರಿ, ಅವ ಒಳ್ಳೆ ಕೊಡ್ಲಕ್ ಆಗಲಿಲ್ಲ ಅಂದ್ರೆ ಅದು ನಿಮಗೆ ಡಬಲ್ ಲಾಭ ಆಗ್ತದ, ಪುಣ್ಯ ಬರ್ತದ ಅಂತವ್ರಿಗೆ ಕೊಟ್ರೆ. ಬಾರದಿದ್ದ 2 ಲೇಸ್. ನಮ್ಮ ಮನಿ ಓನರ್ ಈ ಮನಿ ಕೊಡ್ಬೇಕಾದ್ರ ಸುತ್ತಮುತ್ತ ಮನಿ ಇದ್ದವ್ರೆ, ಈ ಓಣ್ಯಾಗ ಆಜು ಬಾಜು ಮನಿಯವರು 15 ಲಕ್ಷಕ್ಕಾದ್ರ ನಮ್ ಕಾಯಸದ ನೋಡ ಅಂತೇಳಿ ಅವ್ರೊಂದು 5 ಲಕ್ಷ ಕೊಟ್ಟಾರ. 12 ಲಕ್ಷ ಆದ್ರೆ ನಮ್ ಕಾಯಸದ ನೋಡ ಅಂತೇಳಿ ಅವ್ರೊಂದು 3 ಲಕ್ಷ ಕೊಟ್ಟಾರ. ಎಲ್ಲರೂ 10 ಲಕ್ಷದ ಮೇಲೆ ಈ ಮನಿಗೆ ರೇಟ್ ಫಿಕ್ಸ್ ಮಾಡಿ ಅವ್ರು ಒಂದಿಷ್ಟಿಷ್ಟು ಅಡ್ವಾನ್ಸ್ ಆ ಓನರ್ ಕೈಯಾಗ ಕೊಟ್ಟಾರ. ಅವೆಲ್ಲ ರಬ್ಬರ್ ಹಾಕಿ ಒಂದೊಂದು ಹೆಸರು ಬರೆದು ಒಂದು ಆಲ್ಮರೆಗೆ ಹಾಕಿದ್ರು. ಅವ್ರು ನಮಗೆ ತೋರಿಸಿದ್ರು, ಸ್ವಾಮಿ ಇವು ಏನು ನೋಡು, ಇವೇನು ರೂಪಾಯಿ ಅದಾವ, ಅವ್ರ ಸಂಗಟ ಒಂದು ಚೀಟಿಗಳು ಹೆಸರು, ಇವರೆಲ್ಲ ಆಜು ಬಾಜು ಮನೆಯವ್ರು ಅದಾರ, ಇವರಿಗೆ ಈ ಮನಿ ಬೇಕಂತ ಇಷ್ಟಿಷ್ಟು ಅಡ್ವಾನ್ಸ್ ಕೊಟ್ಟಾರ. ನನ್ನ ಬಲ್ಲಿ 12ರಿಂದ 20 ಲಕ್ಷ ತನಕ ರೇಟ್ ಮುಗಿಸಿ ಕೊಟ್ಟಾರ. ನನಗೆ ಇಟ್ಕೊಂಡಿನಿ, ಇಷ್ಟು ರೇಟ್ ಕೊಟ್ರೆ ನನಗೆ ಕೊಡುವಂತ ಕೊಟ್ಟಾರ. ಆದ್ರೂ ನಾ ಮನಿ ಯಾರಿಗೆ ಕೊಡ್ಲಕತ್ತೀನಿ, ನಿನಗ್ ಕೊಡ್ಲಕತ್ತೀನಿ. ಎದಕ್ ಕೊಡ್ತೀನಿ ಅಂತಂದ್ರೆ, ನನಗೆ ಕೊಡ್ತೀರಿ, ಅದು ನಿನ್ ಬಲ್ಲಿ ಎಷ್ಟು ರೊಕ್ಕದ ಅಷ್ಟೇ ರೊಕ್ಕ ತಗೊಂಡು ನಿನಗೆ ಮನಿ ಕೊಡ್ಲಕತ್ತೀನಿ. ನನ್ನ ಮನಿಗೆ ತಕ್ಕಂತೆ ನಿನ್ ಬಲ್ಲಿ ರೊಕ್ಕ ಇಲ್ಲ ಅಂದ್ರೂ ನಿನಗೆ ಮನಿ ಕೊಡ್ತೀನಿ, ಮತ್ ನಿನ್ ಬಲ್ಲಿ ಏಟದ ಆಟೆ ಇಸ್ಕೊಂಡು ಮನಿ ಕೊಡ್ತೀನಿ. ಈಗ ಮನಿ ಇದ್ದವ್ರಿಗೆ ಮನಿ ಕೊಟ್ರೆ ಅವ್ರು ಏನ್ ಮಾಡ್ತಾರ, ಇದನ್ನ ಬಾಡಿಗೆ ಕೊಡ್ತಾರ, ಬಿಸ್ನೆಸ್ ಮಾಡ್ತಾರ. ಮನಿ ಇಲ್ಲದವನಿಗೆ ಮನಿ ಕೊಟ್ರ ಅವ ಬದುಕು ಮಾಡ್ತಾನ. ಅದ್ರೊಳಗೆ ಬದುಕು ಮಾಡೋವನಿಗೆ ಕೊಟ್ರ ಆಶೀರ್ವಾದ ಆಗ್ತವ, ಬಾಡಿಗೆ ಕೊಡೋವನಿಗೆ ಕೊಟ್ರ ವ್ಯವಹಾರ ಆಗ್ತವ. ಅದಕ್ಕೆ ನಿನಗೆ ಮನಿ ಕೊಟ್ರೆ ನನಗೆ ಆಶೀರ್ವಾದ ಆಗ್ತದ ಅಂತೇಳಿ ನಿನಗೆ ಮನಿ ಕೊಡ್ಲಕತ್ತೆ. ಬರೀ 5 ಲಕ್ಷ ರೂಪಾಯಿದಾಗ ಮನಿ, 17 ರೂಮ್ ಅದಾವ, 32 ಬಾಗ್ಲ ಅದಾವ, ಎಲ್ಲ ಸಾಗವಾನಿ, 3 ಮೀಟರು, 5 ಸಂಡಾಸು, ಏನ್ ವ್ಯವಸ್ಥೆ ಅದ ಮನಿ ಒಳಗೆ. ಒಂದು ಅರಮನೆ ಇದ್ದಂಗ ಅದ ಮನಿ. 5 ಲಕ್ಷ ರೂಪಾಯಿ ಏಟರೆ ಕೊಡು, ಯಾವಾಗಾರ ಕೊಡು, ನೀ ಅದ್ರಾಗಿದ್ದು ಸಂತೋಷ ಪಟ್ಟೆ ಅಂದ್ರೆ ಅದು ನನಗೆ ಆಶೀರ್ವಾದ ಆಗ್ತದೆ. ನಮಗೇನು ಇಂಥ ಮನಿ ನಮಗ್ ಕೊಡ್ತಾನಂದ್ರೆ ಏನ್ ಕೆತ್ತಿಗೆ ಹಾಕ್ಲಕತ್ತಾನೋ ತಂಜಿಕೆ, ನಮಗ್ ಏನಿಲ್ಲ, ಶಿವನೇ ಕೊಡ್ಲಕತ್ತಾನ. ಮನಿ ಇದ್ದವರಿಗೆ ಕೊಟ್ರೆ 1 ಲೇಸು, ಮನಿ ಇರ್ಲಾರ್ದವನಿಗೆ ರೊಕ್ಕ ಕಡಿಮೆ ಇದ್ರೂ ಇರ್ಲಿ ಕೊಟ್ರೆ ಡಬಲ್ ಲೇಸು, ಅವ್ರಿಗೆ ಪ್ರಾಪ್ತಿ ಪುಣ್ಯ ಬರ್ತದ ಅಂತೇಳಿ ಕೊಟ್ರಪ್ಪ. ಇದು ವ್ಯವಹಾರ ಮಾಡೋ ರೀತಿ, ಶರಣರು ಮಾಡೋ ವ್ಯವಹಾರ ಇದು. ಅದಕ್ಕೆ ಹಡೆದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡ ಬಡ್ಡಿಯ ಕೊಡಲಾಗದು. ಬಂದಡ್ 1 ಲೇಸು, ಬಾರದಿದ್ದಡ್ 2 ಲೇಸು.
ಹೊಳ್ಳಿ ಬತ್ತಂದ್ರ ಒಂದು ಚಲೋ ಆಯ್ತು, ಹೊಳ್ಳಿ ಬರ್ಲಿಲ್ಲ ಅಂತಂದ್ರ ಅವ್ರಿಗೆ ಬಹಳ ಕಷ್ಟ ಇದ್ದಂಗೆ ಕಾಣಿಸ್ತದ. ಅಂತವ್ರಿಗೆ ಕೊಟ್ಟಿವಿ ಅಂತಂದ್ರೆ ಇನ್ನ ಡಬಲ್ ಲಾಭ ಆಯ್ತು ಬಿಡು, ಒಳ್ಳೆ ಪುಣ್ಯ, ಡಬಲ್ ಪುಣ್ಯ ಬಂತು ಅನ್ಬೇಕು. ಯಾಕೆ ಹಿಂಗ್ಯಾಕೆ ಅನ್ಬೇಕು? ನಾವು ದುಡಿದು ಅವ್ರಿಗೆ ಯಾಕ ಕೊಟ್ಟಿಗೆ ಹಿಂಗ್ಯಾಕೆ ಅನ್ಬೇಕು ಅಂತ ಬುದ್ಧಿ ಕೆಲಸ ಮಾಡ್ತಿರೋದು ಒಳಗೆ. ಹಿಂಗೆ ಯಾರು ಮಾಡ್ತಾರೆ ವ್ಯವಹಾರ? ವ್ಯವಹಾರ ಅಂದ್ರೆ ಹಿಂಗಿರ್ತದೇನು ಅಂತೇಳಿ ಅಂತಾರಲ್ಲ. ಅದಕ್ಕೆ ಅಲ್ಲಿ ಇದ್ದಡೆಯೂ ಲಿಂಗಕ್ಕೆ ಬೋನ, ಇಲ್ಲಿ ಇದ್ದಡೆಯೂ ಲಿಂಗಕ್ಕೆ ಬೋನ. ಶರಣರಿಗೆ ಹೆಲ್ಪ್ ಮಾಡಿದ ಮೇಲೆ ಶರಣರು ಯಾರಿಗೆ ನೈವೇದ್ಯ ಮಾಡಿ ಊಟ ಮಾಡ್ತಾರ? ಕೊಡುವ ಶರಣ, ತೆಗೆದುಕೊಳ್ಳುವ ಶರಣ, ಇಬ್ರು ಶರಣರದಾರ. ಮೃಡ ಭಕ್ತರಿಗಲ್ಲದೆ ಇನ್ನೊಬ್ಬರಿಗೆ ಕೊಡ್ಲಕ್ ಹೋಗ್ಬೇಡ್ರಿ, ಕೆಟ್ಟವ್ರ ಸಂಗಟ ವ್ಯವಹಾರ ಮಾಡಬೇಡ್ರಿ ಅಂತ ಹೇಳ್ಯಾರ. ಈಗ ನೀವು ಲಿಂಗ ಭಕ್ತರು, ನೀವು ಈ ನಿಮ್ಮ ಸಂಪತ್ತನ್ನ ಯಾರದು ಅಂತ ಬೋಧಿಸ್ಲಕತ್ತೀರಿ? ಪರಮಾತ್ಮ ನಿಂದಪ್ಪ ಇದು ಅಂತೀರ ಇಲ್ಲ? ಏನ್ ನಂದಂತೀರ? ನಿಮ್ಮಲ್ಲಿರೋ ಸಂಪತ್ತು ಪರಮಾತ್ಮನಿಗೆ ನೈವೇದ್ಯ ಮಾಡ್ತಿರಿಲ್ಲಪ್ಪ. ಮತ್ತವ ತಗೊಂಡವ ಶರಣ ಅದನ್ನ ಅಂತ ತಿಳ್ಕೊಳ್ರಿ. ಮೃಡ ಭಕ್ತ ಶಿವ ಶರಣ, ಅವ ನಿಂಬಲ್ಲಿದ ಸಹಾಯ ತಗೊಂಡೋಗ್ಯಾನಲ್ಲ, ಅವ ಯಾರಿಗೆ ನೈವೇದ್ಯ ಮಾಡ್ತಾನ? ಅವನು ಅದೇ ಪರಮಾತ್ಮಗೆ ನೈವೇದ್ಯ ಮಾಡ್ತಾನೆ. ಅವನು ಪರಮಾತ್ಮ ಬೇರೆ, ರೊಕ್ಕ ಕೊಟ್ಟವನ್ ಪರಮಾತ್ಮ ಬೇರೆ, ರೊಕ್ಕ ತಗೊಂಡವನ್ ಪರಮಾತ್ಮ ಬೇರೆ ಏನು? ಪರಮಾತ್ಮ ಇಬ್ಬರದ ಒಬ್ರದ? ತಗೊಂಡವನ್ ಪರಮಾತ್ಮ, ಕೊಟ್ಟವನ್ ಪರಮಾತ್ಮ ಅಂತ ಎರಡದಾರ ಏನು ಒಬ್ಬನೇ ಪರಮಾತ್ಮ ಅದ? ಅಲ್ಲಿ ಇದ್ದಡೆಯೂ ಲಿಂಗಕ್ಕೆ ಬೋನ, ಇಲ್ಲಿ ಇದ್ದಡೆಯೂ ಲಿಂಗಕ್ಕೆ ಬೋನ. ಲಿಂಗದ ಒಡವೆ ಲಿಂಗಕ್ಕೆ ಸಾರಿತ್ತಾಗಿ, ಲಿಂಗದ ಒಡವೆ ಲಿಂಗಕ್ಕೆ ಸಾರಿತ್ತಾಗಿ. ಆ ಲಿಂಗಯ್ಯನ ಸಂಪತ್ತು ಲಿಂಗಯ್ಯಗೆ ಹೋಗ್ಯದ. ಲಿಂಗಕ್ಕೆ ನೈವೇದ್ಯ ಮಾಡವ ನಾನಿರ್ಬೋದು, ಇನ್ನೊಬ್ಬ ಇರ್ಬೋದು, ಇಬ್ರು ಆ ಲಿಂಗಕ್ಕೆ ನೈವೇದ್ಯ ಮಾಡ್ಲಕತ್ತಾರ. ನಾನು ಮಾಡೋ ನೈವೇದ್ಯನೇ ಇನ್ನೊಬ್ಬ ಮಾಡ್ಲಕತ್ತಾನ ಲಿಂಗಕ್ಕೆ. ಲಿಂಗದ ಒಡವೆ ಲಿಂಗಕ್ಕೆ ಸಾರಿತ್ತಾಗಿ, ಎಲ್ಲಿದು ಬಂದಿತ್ತು ಅಲ್ಲಿಗೆ ಹೋಗ್ಲಕತ್ತದ. ಬಂದೀತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ. ಏನು ವ್ಯವಹಾರ? ಬಂದ್ ಬಿಡಪ್ಪ ಕೊಟ್ಟ ಅಂತೇಳಿ ಖುಷಿ ಪಡೋದನು ಇಲ್ಲ, ಕೊಟ್ಟಿಲ್ಲ ಅನ್ನೋ ದುಃಖನೂ ಇಲ್ಲ. ಹೆಂಗಿರ್ಬೇಕು ವ್ಯವಹಾರ ಅಂದ್ರೆ ಹಿಂಗಿರ್ಬೇಕಂತ. ಬಂದೀತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ. ಇದು ಕಾರಣ ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗಲ್ಲದೆ ಕಡಾ ಬಡ್ಡಿ ಕೊಡಬೇಡ್ರಿ. ಕಡಾ ಬಡ್ಡಿ ಕೊಟ್ಟು ಹೊಳ್ಳಿ ಕೊಡ್ತಾರ ಅನ್ಕೊಂಡು ನೀವು ಕೊಟ್ಟು ಹೊಳ್ಳಿ ಕೊಡ್ಲಿಲ್ಲ, ಅದ್ರ ಸುದ್ದಿನೇ ತೆಗೆವಲ್ರು, ಮಾತಾಡಲ್ರು ಅಂತ ಹೇಳಿಕೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಕೊಡ್ರಿ, ಎಷ್ಟು ಕೊಡ್ಲಕ್ಕಾಗ್ತದ ಅಷ್ಟು ಕೊಟ್ಟು ನಿಶ್ಚಿಂತೆಯಾಗಿ ಇರ್ರಿ. ಸುಮ್ಮನೆ ಆಗ್ತದೇನು ಶರಣತ್ವ? ಶರಣತ್ವ ಸಾಧನೆ ಆಗ್ಬೇಕು, ಆನಂದ ಆಗ್ಬೇಕು, ಅನುಭವ ಭಕ್ತಿ ಬರಬೇಕು ಅಂತಂದ್ರೆ ಸುಮ್ಮನೆ ಆಗ್ತದೇನು? ತಿಳಿಲಾರ್ದೆ ಜೀವನದಾಗ ಸಂಕಟ ಪಡ್ಕೋತ, ದುಃಖ ಪಡ್ಕೋತ, ವ್ಯಾವಹಾರಿಕ ಬದುಕಿನೊಳಗ ಗೋಳೆ ಆಡ್ಕೋತ ಎದಕ್ಕೆ ಬೇಕಿದೆಲ್ಲ? ಚಲೋ ಮಂದಿ ಸಂಗಟ ವ್ಯವಹಾರ ಮಾಡ್ರಿ. ಅದ್ ಹೆಂಗೆ ಹಾಕಿರ್ಲಕ್ಕ ಸಂಭಾಳಿಸ್ಕೊಂಡು ಹೋರಿ. ಈಗೇನಾಯ್ತು, ಈ ವ್ಯವಹಾರದೊಳಗ ಕೊಟ್ಟವ್ರ ಬಗ್ಗೆ ಕೊತ್ತ ಕುದ್ಕೋತ್ ಕೂತ್ರ ಅನುಭವಿ, ಸುಖ ದುಃಖ ಅನುಭವಿಸೋದು. ಹೊಳ್ಳಿ ಬಂದು ಕೊಟ್ಟಾಗ ಒಂದು ಖುಷಿ, ಕೊಡ್ಲಿಲ್ಲ ಅಂದ್ರೆ ದುಃಖ. ಇದೇನಿದು? ಅನುಭವಿ. ನಾನು ಹಡ್ದೀನಿ ಮಕ್ಕಳಿಗೆ, ನಾನು ಬೆಳೆಸೀನಿ, ನಾನು ಕುಂಡಿ ತೊಳೆದೀನಿ, ನಾನು ಜಳಕ ಮಾಡ್ತೀನಿ, ನಾನು ಬಟ್ಟೆ ಉಡಿಸೀನಿ ಅಂತೇಳಿ ತಲೆಯಾಗಿ ಇಟ್ಕೊಂಡು ತಂದೆ ತಾಯಿ ಮಾಡ್ಲಾರ್ದೆ ಆಗಿರ್ತೀರೇನೋ ಅಂತ ಓದ್ಕೊಂಡು ನಾವೇನ್ ಮಾಡಂತಾರೋ? ನಮ್ಗೇನ್ ನೀವು ಹಡಿ ಅಂದಿವ ಏನ್ ಅಂದಿವ? ನಮ್ಮನ್ನ ನಾವು ಕಷ್ಟಪಟ್ಟು ನಮ್ಮ ಜೀವನ ನಾವು ನಡೆಸ್ಕೊಂಡು ಹೋಗೋದೇ ಸಾಕಾಗ್ಯದ.
ನಿಮ್ಮನ್ನು ಕೊಳ್ಳಿಗೆ ಹಾಕೊಂಡು ನಾವೆಲ್ಲಿ ಓದಾಡము ಎಲ್ಲಿದ್ದೀರಿ ಅಲ್ಲೇ ಏರ್ರಿ, ಸುಮ್ಮನೆ ನಮ್ಮ ತನೆ ಬಂದು ತಲೆ ಕೆಡಿಸ್ಬೇಡ್ರಿ ಅಂತಾರ. ಅದೆಲ್ಲ ತಲೆಗಿದ್ದದಕ್ಕೆ ಏನಾಯ್ತು, ಮಕ್ಕಳಿಗೆ ಬೆಳೆಸೀವಿ, ಹೆಂಡ್ರಿಗೆ ಬೆಳೆಸೀವಿ, ಅದು ಮಾಡೀವಿ, ಇದು ಮಾಡೀವಿ, ಅದು ಕೊಡಿಸೀವಿ, ಇದು ಕೊಡಿಸೀವಿ, ಇದು ತಲೆಗಿಟ್ಕೊಂಡು ಕೊತ್ತ ಕುದಿಯವ ಯಾರು? ಜೀವ, ಅನುಭವಿ, ಸುಖ ದುಃಖ ಅನುಭವಿಸ್ತಿರ್ತಾನೆ. ಮುಂಜಾನೆ ಹಿಡಿದು ಸಂಜೆ ತನಕ ನಮ್ಮ ತಿಂದನ್ನ ಕರಗೋದಕ್ಕ ಬದುಕೋದಕ್ಕ ತಿನ್ಬೇಕು, ತಿಂದನ್ನ ಕರಗೋದಕ್ಕೆ ಒಂದೇನೋ ಕೆಲಸ ಮಾಡ್ಬೇಕೆ ಹೊರತು ಯಾರ ಉಪಕಾರಕ್ಕೆ ನಾ ಏನು ಮಾಡಿಲ್ಲ. ಬದುಕೋದಕ್ಕ ಕೂಳು ತಿನ್ಬೇಕಾ, ತಿಂದನ್ನ ಏನು ಮಾಡ್ಲಿಲ್ಲ ಅಂತಂದ್ರೆ ಅದು ಕರಗಲ್ಲ. ಏನೋ ಒಂದು ಕೆಲಸ ಮಾಡ್ಬೇಕು, ಮಾಡೀನಿ ಅಷ್ಟೇ. ಅದು ಏನು ಒಳಗೆ ಪರಮಾತ್ಮ ಅದನ್ನಂತೇಳಿ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದು ಬಿಟ್ರೆ ಮತ್ತೇನು ಇಲ್ಲ. ಯಾರಿಗೋ ಉಪಕಾರ ಮಾಡೀನಿ ಅನ್ನೋದು ತಲೆಯಾಗಿ ಇಟ್ಕೊಂಡು ಅದು ತೆಗೆದು ಬಿಡ್ಬೇಕು. ಯಾರ್ಯಾರಿಗೋ ಉಪಕಾರ ಮಾಡೀನಿ, ಬೆಳೆಸೀನಿ, ಕಟ್ಟಿನಿ ಅಂತೇಳಿ ಏನ್ ತಲೆಯಾಗಿ ಇಟ್ಕೊಂಡು ಮಾಡಿದ್ದೇನೆ ಎಂಬುದು ಮನದಲ್ಲಿ ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಏನ್ ಮಾಡ್ತೀರಿ? ಒಳಗವ ಪರಮಾತ್ಮನೇ ಇದ್ದಿದ್ದೇನೆ ಅಂದ್ರೆ ನೀವೇನ್ ಮಾಡ್ತೀರಿ? ಒಳಗಿದ್ದವ ಮಾಡಿಸ್ಯಾನ, ನೀವು ಮಾಡಿರಿ. ಅವನಿಗೆ ನೆನೆಸ್ಕೊತಿರ್ಬೇಕು. ಅದು ಬಿಟ್ಟಿಗೆ ನಾನೇ ಮಾಡೀನಿ, ನಾನೇ ಕೊಟ್ಟಿನಿ, ನಾನೇ ಕೊಂಡಿನಿ, ನಾನೇ ಓದ್ತೀನಿ, ನಾನೇ ಬರ್ತೀನಿ, ನಾನೇ ಹಡ್ದೀನಿ ಅಂತೇಳಿ ಇವೆಲ್ಲ 108 ತಲೆಗೆ ಇಟ್ಕೊಂಡ್ರೆ ಜೀವ ಅಜ್ಞಾನ. ಅದೇನದ? ದೋಷ, ಅಪೂರ್ಣ. ಪರಿಪೂರ್ಣ ಅಂದ್ರೆ ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತುಗಳಲ್ಲಿ ನಾನೇ ಅದೀನಿ. ಅಲ್ಲಿ ಮಕ್ಕಳ ಒಳಗೂ ನಾನೇ ಅದೀನಿ, ಮೋಸಗಾರರೊಳಗೂ ನಾನೇ ಅದೀನಿ, ಪ್ರಾಮಾಣಿಕರೊಳಗೂ ನಾನೇ ಅದೀನಿ, ಬ್ರಹ್ಮನ ಪರಮಾತ್ಮ ಅಂತ ಏನಂತೀವಿ ಅದರೊಳಗೂ ನಾನೇ ಅದೀನಿ, ದೇವತೆಗಳೊಳಗೆ ನಾನೇ ಅದೀನಿ, ರಾಕ್ಷಸರೊಳಗೆ ನಾನೇ ಅದೀನಿ, ಎಲ್ಲಾ ಮನುಷ್ಯ 84 ಲಕ್ಷ ಜೀವರಾಶಿಗಳೊಳಗೆ ನಾನೇ ಅದೀನಿ. ನನ್ನ ಹೊರತುಪಡಿಸಿ ಮತ್ತೆ ಯಾವ ವಸ್ತುನೂ ಇಲ್ಲ, ಯಾವ ಜೀವನೂ ಇಲ್ಲ. ಯಾವುದರ ಬಗ್ಗೆ ದ್ವೇಷ ಮಾಡೋದು, ಯಾರ ಜೊತೆಗೆ ದ್ವೇಷ ಮಾಡಿದ್ರೆ, ಯಾರ ಬಗ್ಗೆ ಸಿಟ್ಟು ಮಾಡಿದ್ರೆ ಅದು ನನ್ನ ಬಗ್ಗೆ ನಾನೇ ಮಾಡ್ಕೊಂಡಂಗ, ಯಾರಿಗಾರ ಉಪಕಾರ ಮಾಡಿದ್ರೆ ಅದು ನನಗೆ ನಾನೇ ಉಪಕಾರ ಮಾಡ್ಕೊಂಡಂಗ. ಬಲಗೈ ಒಳಗಿನ ಒಂದು ವಸ್ತುವನ್ನ ಎಡಗೈಗೆ ಕೊಟ್ಟಂತೆ, ಎಡಗೈ ಒಳಗಿನ ವಸ್ತು ಬಲಗೈಗೆ ಕೊಟ್ಟಂತೆ. ಕೊಡುವ ಕೈ ನಂದೇ, ಕೊಳ್ಳುವ ಕೈ ನಂದೇ, ಆ ಕೊಳ್ಳುವ ವಸ್ತು ನಂದೇ, ವ್ಯವಹಾರನೂ ನಂದೇ. ಈ ಜಗತ್ತಿನೊಳಗೆ ಏನು ವ್ಯವಹಾರ ನಡೆದದ ಎಲ್ಲ ನಂದೇ ಅಂತೇಳಿ ಇಂಥ ಭಾವನೆಯಿಂದ ಆನಂದ ಸಿಕ್ತು. ಇಂಥ ಭಾವನೆ ಏನದ ಪರಿಪೂರ್ಣ. ರಾಜ ಗಾಜಿನ ಮನಿ ಮಾಡಿ ಗ್ಲಾಸ್ ಹೌಸ್ನಾಗ ನಾನಾ ರೀತಿ ಕನ್ನಡಿಗಳು ಹಾಕ್ಸಿದ್ನಂತ. ಸಾವಿರಾರು ರೀತಿ ಕನ್ನಡಿ. ಒಂದರ ಮುಂದೆ ನಿಂತರ ಎತ್ತರ ಕಾಣೋದು, ಒಂದರ ಮುಂದೆ ನಿಂತರ ಗಿಡ್ ಕಾಣೋದು, ಒಂದರ ಮುಂದೆ ನಿಂತರ ಅಗಲ ಕಾಣೋದು, ಒಂದರ ಮುಂದೆ ನಿಂತರ ಒಂದ್ ರೀತಿ ಬಣ್ಣ ಕಾಣೋದು. ನಾನಾ ರೀತಿ ಕನ್ನಡಿಗಳು ತರಿಸಿದ್ನಂತ. ಎಲ್ಲ ಅದ್ರಾಗ ಫಿಟ್ ಮಾಡಿದ್ನಂತ. ಅವ ರಾಜ್ಯದ ಆಡಳಿತ ಮಾಡುವಾಗ ಯಾವಾಗ ಅವನಿಗೆ ಬೇಸರ ಆಗ್ತದ, ಯಾವಾಗ ಅವನಿಗೆ ಸಿಟ್ಟು ಬರ್ತದ, ಅವಾಗ ಅವ ಏನ್ ಮಾಡ್ತಿದ್ನಂತ, ಕನ್ನಡಿ ಮನೆಗೆ ಹೋಗ್ಬಿಡ್ತಿದ್ನಂತ. ಕನ್ನಡಿ ಮನೆಗೆ ಹೋಗಿ ಕನ್ನಡಿ ಒಳಗೆ ತನ್ನ ಪ್ರತಿಬಿಂಬಗಳು, ನಾನಾ ಆಕಾರದ ಪ್ರತಿಬಿಂಬಗಳು ನೋಡಿ ಸಂತೋಷ ಪಟ್ಟು ಹೊರಗೆ ಬರ್ತಿದ್ನಂತ. ಅವ ಹಿಂಗ ಹೊರಗೆ ಬರುವಾಗ ಏನಾಗ್ತದ, ಹೊರಗೆ ಬರಾಕ ಒಂದಿನ ಏನಾಗ್ತದ, ಬಾಗ್ಲ ಹಾಕೋದು ಮರ್ತು ಬಿಡ್ತಾನ. ಬಾಗ್ಲ ಹಾಕೋದು ಮರ್ತು ಕೂಡ್ಲೆ ಏನಾಯ್ತು, ಆ ರಾಜಂದೊಂದು ನಾಯಿ ಇತ್ತಂತ. ಆ ನಾಯಿ ಆ ಕನ್ನಡಿ ಮನೆಗೆ ಹೊಕ್ಕೊಂಡ್ಬಿಡ್ತು. ಒಳಗೆ ಹೊಕ್ಕೊಂಡ್ ಕೂಡ್ಲೇನೆ ಅವನ್ ನಾಯಿ ಸಾವಿರಾರು ನಾಯಿಗಳು ಕಂಡುಬಿಟ್ಟು, ಎಂತ ರಾಜ ನೀವ, ಒಳಗೆ ಇಷ್ಟೊಂದು ನಾಯಿಗಳು ಸಾಕಿಕ್ಕೆ ಬರೇ ನನಗೆ ಒಂದೇ ಅದಿನ ನಂಗೆ ತೋರ್ಸನಲ್ಲ ಅಂತೇಳಿ ಅದು ನಾಯಿ ಸಿಟ್ಟಿಗೇರಿ ಒಮ್ಮೆ ಭೌ ಅಂದ್ಬಿಡ್ತು. ಈ ಬಿಂಬರೂಪಿ ನಾಯಿ ಬೌ ಅನ್ನೋನ ಪ್ರತಿಬಿಂಬ ರೂಪಿ ನಾಯಿಗಳು ಇನ್ನ ಅವು ಬೌ ಅಂದ್, ಇದು ಬೌ ಅಂದ್ರೆ ಅದು ಬೌ, ಅದು ಬೌ ಅಂದ್ರೆ ಇದು ಬೌ. ಓಸು ಕೂಡ್ ಜಗ್ಗಿ ಒದರ್ಲಕತ್ಬಿಡ್ತು. ಒದರಿ 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 ಈ ನಾಯಿ ಏನಾಯ್ತು, ನಾಯಿ ಜಗ್ಗಿ ಒದರ್ತಂತಂದ್ರ
ಅದರ ಹಿಂದಲಿಂತ ಒಂದು ಗೇಣಿನಷ್ಟು ಮಾಂಸ ಹೊರಗೆ ಬರ್ತದತ್ತ. ಅದು ಹೊರಗೆ ಬತ್ತಂದ್ರೆ ಸತ್ತೋಗ್ಬಿಡ್ತದ. ಬಾಲದ ಬಲ್ಲಿ ಒಂದು ಮಾಂಸ ಹಿಂದ ಹೊರಗೆ ಬಂದ್ಬಿಡ್ತದಂತದ. ಅದೇ ಶಕ್ತಿ ಅಂತದ. ಎಷ್ಟು ತನಕ ಒಳಗಿರ್ತದ ಅಷ್ಟು ಜೋರ್ಲೆ ಒದರ್ತದತ್ತದು. ಈ ಒಂದು ಕೆಪಾಸಿಟಿ ಮೀರಿ ಒದಿರಿ ಬಿಡ್ತಂದ್ರೆ ಅದು ಮಾಂಸ ಹೊರಗೆ ಬಂದ್ಬಿಡ್ತದಂತ. ನಾಯಿಗೆ ಬೊಗಳಕ್ಕೆ ಇದ್ದಷ್ಟು ಶಕ್ತಿ ಯಾವ ಜೀವಿಗೂ ಇಲ್ಲ. ಕಂಟಿನ್ಯೂ ಬೊಗಳಷ್ಟು ಶಕ್ತಿ ಅದಕ್ಕಿರ್ತದೆ. ಸಿಂಹ ಹುಲಿ ಎಲ್ಲ ಒಂದು ಪೀರಿಯಡ್ ಅಷ್ಟೇ. ಇದು ಏನಿಲ್ಲ, ಪೂರ ಬೆಳತನವಾದ್ರಂದ್ರೆ ಒದರ್ತದ. ಅಷ್ಟು ಕೆಪಾಸಿಟಿ ಇರ್ತದೆ. ಅದಕ್ಕೆ ಅಂತಿರ್ತಾರ, ಕಂಟಿನ್ಯೂ ಒದರ್ಲಿಕ್ಕತ್ತ ನಾಯಿ ಬೊಗಳಕತ್ತ ನೋಡ್ಬಿಟ್ಟು. ಅದಕ್ಕೆ ನಾಯಿಗೆ ಆ ಶಕ್ತಿ ಇರ್ತದ. ಅದೇನಾಯ್ತು, ಒದರಿ ಗುಡ್ಡಕ್ಕೆ ಒದರಿದ ನಾಯಿ ಗುದಿಗೆ ಬಂದು ಸತ್ತಾಯ್ತ. ಗುದಿಗೆ ಅಂತಂದ್ರೆ ಹಿಂದೆ ನಿಂತು ಒಂದು ಗೇಣು ನೆಟ್ಟು ಮಾಂಸ ಹೊರಗೆ ಬಂದ್ಬಿಡ್ತದ. ಒದರಿ ಕಡಿ ಹಂಗದು ಒದರಿ ಸತ್ತೋಗ್ಬಿಡ್ತಂತ. ಅದಕ್ಕ ಇದು ಒದರ್ತ್ಯಾಕ, ಇದಕ್ಕೆ ದುಃಖ ಯಾಕಾಯ್ತು, ಇದಕ್ಕೆ ಭಯ ಯಾಕಾಯ್ತು, ಇದಕ್ಕೆ ಚಿಂತೆ ಯಾಕಾಯ್ತು. ಮತ್ತ ಅವ ರಾಜ ಅದೇ ಕನ್ನಡಿ ಮನೆ ಒಳಗ ಅವ ಸಂತೋಷ ಪಟ್ಟ. ಯಾಕೆ ಸಂತೋಷ ಪಟ್ಟ ಅಂತಂದ್ರ, ರಾಜ ಏನ್ ತಿಳ್ಕೊಂಡ, ಆ ಕನ್ನಡಿ ಒಳಗಿರುವ ಪ್ರತಿಬಿಂಬಗಳು ಎಲ್ಲ ಯಾರು ಅಂತ ತಿಳ್ಕೊಂಡ, ನನ್ನವೇ ಪ್ರತಿಬಿಂಬಗಳು. ಜಗತ್ತಿನೊಳಗಿರುವ 84 ಲಕ್ಷ ಜೀವರಾಶಿಗಳೆಲ್ಲ ನನ್ನ ಪ್ರತಿಬಿಂಬಗಳೇ ಅಂತ ತಿಳ್ಕೊಂಡ್ರ ರಾಜಾಗ ಹೆಂಗ್ ಖುಷಿ ಆಗ್ತದ, ಹಂಗ ಇವನಿಗೆ ಖುಷಿ ಆಗ್ತದ. ಪರಿಪೂರ್ಣತೆಯ ಭಾವ. ಈ ನಾಯಿಗೇನಾಯ್ತು, ಭೇದ ಭಾವ. ಆ ಕನ್ನಡಿಗಿರೋ ನಾಯಿಗಳೇ ಬೇರೆ, ನಾನೇ ಬೇರೆ ಅಂತ ಇದಕ್ಕೆ ಭೇದ ಭಾವ. ಈ ಭೇದ ಭಾವದ ಕಾರಣ ಏನಾಯ್ತು, ವಾದರಿ ಸಾತ್ತಾಯ್ತು. ನಾನೇ ಬೇರೆ, ಅವರೇ ಬೇರೆ, ರೊಕ್ಕ ತಗೊಂಡವರೇ ಬೇರೆ, ರೊಕ್ಕ ಕೊಟ್ಟವರೇ ಬೇರೆ ಅಂತೇಳಿ ಭೇದ ಭಾವ ಇದ್ದವರು ಚಿಂತೆ ಮಾಡಿ, ದುಃಖಪಟ್ಟು, ಭಯಪಟ್ಟು, ಸಂಕಟಪಟ್ಟು ಹೋಗ್ತಾರ. ಈ ಜಗತ್ತಿನೊಳಗ ಇರಬೇಕಾದ್ರೆ, ಹೋಗ್ಬೇಕಾದ್ರೆ ಲಾಸ್ ಆಗಿ ಹೋಗ್ಬೇಕು, ತ್ರಾಸಾಗಿ ಹೋಗ್ಬೇಕು, ತ್ರಾಸ ಮಾಡ್ಕೋತಿರ್ಬೇಕು, ಲಾಸ್ ಹಾಕೋತಿರ್ಬೇಕೆ ಹೊರತು ಇನ್ನೊಬ್ಬರಿಗೆ ಟೊಪಿಗೆ ಹಾಕಿ ಲಾಭ ಮಾಡ್ಕೋತಿರೋದ್ರಾಗ ಏನು ಅರ್ಥ ಐತಿ. ಬಿಸ್ನೆಸ್ ಎಲ್ಲದ್ರಾಗ ಬಿಸ್ನೆಸ್ ಮಾಡಿದ್ರೆ ಒಂದ್ ಹಾಕಿ 2 ತೆಗಿಬೇಕನ್ನೋದೇ ಬಿಸ್ನೆಸ್ ಬುದ್ಧಿ ಒಂದಿಷ್ಟು ಮಂದಿಗೆ ಇರ್ತದ. ಇದ್ರಾಗ ಒಂದ್ ಹಾಕಿನ ಅಂದ್ರೆ 2 ತೆಗಿಬೇಕು. ಎಲ್ಲಿ ಹಾಕ್ಬೇಕು, ಎಲ್ಲಿ ತೆಗಿಬೇಕು, ಎಲ್ಲಿ ಎಷ್ಟು ಹಾಕ್ಬೇಕು, ಯಾವುದು ಇರ್ಬೇಕು, ಒಂದು ಅರ್ಥ ಇರ್ಬೇಕು. ಎಲ್ಲಿ ಲೆಕ್ಕ ಹಾಕ್ಬೇಕು, ಎಲ್ಲಿ ಲೆಕ್ಕ ಹಾಕಬಾರ್ದು. ಲೆಕ್ಕ ಹಾಕ್ಲಾರ ಜಾಗದಾಗ ಲೆಕ್ಕ ಹಾಕಿ ಬಿಸ್ನೆಸ್ ಮಾಡ್ತಿರ್ತಾರ. ಬಿಸ್ನೆಸ್ ಮಾಡಿದ್ರೆ ವ್ಯವಹಾರಂ ದ್ರೋಹ ಚಿಂತನಂ. ವ್ಯವಹಾರ ಬುದ್ಧಿ ಎಲ್ಲಿ ಬಂತು, ಅಲ್ಲಿ ದ್ರೋಹದ ಚಿಂತನೆ ಚಾಲು ಆಯ್ತು. ದ್ರೋಹ ಚಿಂತನಂ ಶ್ವಾನ ಮರಣಂ. ನಾಯಿ ಹೆಂಗ ದ್ರೋಹ ಮಾಡಿ ಭೇದ ತಿಳ್ಕೊಂಡು ಒದರಿ ಸತ್ತತ್ತು, ಹಂಗ ನಾಯಿ ಸತ್ತಂಗೆ ಸಾಯ್ತು. ನಾಯೇ ಸಾವ. ಪ್ರಭುದೇವರೇ ಹೇಳ್ತಾರೆ, ನಾಯಿ ಸಾವ. ಅಹಂ ಬ್ರಹ್ಮಾಸ್ಮಿ ಎಂದು ಹೊರಗನೆ ಆಡಿ, ಹೊರಗನೆ ಹೊಗಳಿ ಸತ್ತಿತ್ತೆಲ್ಲ ಈ ಜಗತ್ತು ನಾಯಿ ಸಾವು. ನಾಯಿ ಸತ್ತಂಗೆ ಸಾಯ್ಲಕತ್ತದ. ಅಹಂ ಬ್ರಹ್ಮಾಸ್ಮಿ ಅನುಭವನೇ ಇಲ್ಲ. ಮನ ಘನವನ್ನ ಅರಿಯಲಿಲ್ಲ, ಘನ ಮನವನ್ನ ಅರಿಯಲಿಲ್ಲ. ಸುಮ್ಮನೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ತತ್ವಮಸಿ ಅಂತ ಹೇಳ್ಕೊತ ಸಾಯ್ಲಕತ್ತದ. ಅನುಭವಿಸ್ಬೇಕಲ್ಲ, ಅನುಭಾವಿ ಆಗ್ಬೇಕಲ್ಲ. ಅನುಭವ ಇರ್ಲಾರ್ದು ಸುಮ್ಮನೆ ಅಹಂ ಬ್ರಹ್ಮಾಸ್ಮಿ ಅಂತ ಅಹಂ ಬ್ರಹ್ಮಾಸ್ಮಿ ಅನುಭವದಿಂದ ಹೇಳ್ಬೇಕ, ಏನ್ ಸುಮ್ಮ ಜೀವ ಭಾವದಿಂದಲೇ ಹೇಳ್ಬೇಕ? ನಾನ್ ಪ್ರಧಾನಮಂತ್ರಿ ಅಂತ ಹೇಳಕ್ಕೆ ಪ್ರಧಾನಮಂತ್ರಿ ಆಗಿ ಹೇಳೋದಕ್ಕ ಸುಮ್ಮನೆ ಹಿಂಗೆ ಇದ್ದಕ್ಕೆ ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡ್ರೆ ಹೆಂಗ? ಆಗಿ ಆಗ್ಬೇಕಲ್ಲ. ಹಂಗ ಬ್ರಹ್ಮ ಆಗಿ ಬ್ರಹ್ಮ ಅನ್ಕೋಬೇಕೆ ಹೊರತು ಜೀವ ಆಗಿ ಇದ್ದಕ್ಕೆ ಬ್ರಹ್ಮ ಅನ್ಕೊಂಡ್ರೆ ಅರ್ಥ ಇಲ್ಲ ಅದಕ್ಕೆ. ಹೀಗಾಗಿ ಅನುಭವ ಮತ್ತು ಅನುಭಾವ, ಅನುಭವಿ ಮತ್ತು ಅನುಭಾವಿ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ, ಬ್ರಹ್ಮ ಸ್ವರೂಪ ಹ್ಯಾಂಗ ಅನುಭವಿಸಬೇಕು ಅನ್ನೋದು ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಎಲ್ಲದರೊಳಗೂ ನಾನೇ ಅದೀನಿ ಅಂತೇಳಿ ಅನುಭವಿಸಿದರೆ
ಅದು ಅನುಭಾವ, ಅದು ಪ್ರಾಣಲಿಂಗಿ ಸ್ಥಳ. ಅದಕ್ಕೆ ಭಕ್ತಿಗೆ ಅನುಭಾವವೇ ಬೀಜ ಕಾಣಿರೋ. ಈ ಒಂದು ವಚನದ ಒಂದು ಸಾಲಿನ ವಿಶ್ಲೇಷಣೆ ಅಷ್ಟೇ. ಈ ವಚನದೊಳಗೆ ಎಷ್ಟದ? 1 2 3 4 5 6 ಸಾಲಿನ ವಚನ ಅದ. 6 ಸಾಲಿನೊಳಗ 1ನೇ ಸಾಲಿನೊಳಗಿಂದ ಅರ್ಧ ಸಾಲು ಅನುಭಾವಿ ಅನ್ನೋ ಒಂದು ಶಬ್ದವನ್ನ ನಿಮಗ ಮನದಟ್ಟು ಮಾಡುವುದಕ್ಕ ಬರೇ ವಿಚಾರ ಸಾಗರ ಓದಿದ್ರ ಆಗಲ್ಲ. ಇದ್ರೊಳಗ ಅವರು ಪ್ರಾಕ್ಟಿಕಲ್ ಮಾಡಿಸ್ಲಕತ್ತಾರ. ಚನ್ನಬಸವಣ್ಣನವ್ರದು ಪ್ರಾಕ್ಟಿಕಲ್, ಯಾರ್ದು? ನಿಶ್ಚಲದಾಸರದು ತೇರಿ. ಅದ್ರ ಸಲುವಾಗಿ ಇದು ಇಟ್ಕೊಂಡಿನಿ. ವಚನ ಸಾಹಿತ್ಯ ಹೇಳ್ಕೊತ ವಿಚಾರ ಸಾಗರ ಹಿಂದಕ್ಕೆ ಹಾಕಿರಿ ಅಂತ ನಿಮ್ ತಲೆಯಾಗ ಏನಾರ ಇತ್ತು ಅಂತಂದ್ರ ಅದು ಮೊದಲು ತೆಗೆದ್ಬಿಟ್ರಿ. ಅಲ್ಲಿ ಹೇಳೋದು ಅದೇ, ಇಲ್ಲಿ ಹೇಳೋದು ಅದೇ. ಇದಕ್ಕ ಏನು ವ್ಯತ್ಯಾಸ ಇಲ್ಲ. ಅಲ್ಲಿನೂ ಅದೇ ಸದ್ರೂಪ ಚಿದ್ರೂಪ ಆನಂದ ರೂಪ, ಇಲ್ಲಿನೂ ಅದೇ ಸದ್ರೂಪ ಚಿದ್ರೂಪ ಆನಂದ ರೂಪ. ಇಲ್ಲೇನು ಮತ್ತೆ ಬೇರೆ ಏನಾರ ಹೇಳಕತ್ತೀವ? ಚಂದ ಬಸವಣ್ಣವ್ರದ್ದು ಜಂಡ ಮಾಡಿಸಿ ಧ್ವಜ ಏರ್ಸಂಬರ್ರಿ, ಚಂದ ಬಸವಣ್ಣವ್ರ ಮೂರ್ತಿ ಮಾಡಿ ಮಂಟಪ ಕಟ್ಟಂಬರ್ರಿ, ಚಂದ ಬಸವಣ್ಣವ್ರ ತತ್ವ ಪ್ರಚಾರ ಮಾಡಂಬರ್ರಿ, ಇಂಥವೇನಾರ ಹೇಳಕತ್ತೀವ ನಾವು? ಅವೆಲ್ಲ ಮಂಟಪ ಕಟ್ಟವರು ಪ್ರಚಾರ ಮಾಡೋರು ಎಲ್ಲ ಅನುಭಾವಿಗಳಲ್ಲ. ಅನುಭವಿಗಳು ಹೊರಗೆ ರೋಡ್ ಮೇಲೆ ಶೋ ಮಾಡ್ತಿರ್ತಾರೆ, ಅನುಭಾವಿಗಳು ಒಳಗೆ ಕೂತು ಸಾಧನೆ ಮಾಡ್ತಿರ್ತಾರೆ. ಅದಕ್ಕೆ ನೀವೇನು ಅನುಭಾವಿಗಳಾಗಕತ್ತಿರೋ ಹೇಳೋದೇನು ಹೇಳದೆ, ಕೇಳೋದು ಬಿಡೋದು ನಿಮಗ್ ಬಿಟ್ಟದು. ಏನ್ ಬಿಡ್ಬೇಕತ್ತೀರಿ, ಏನ್ ಹಿಡ್ಕೋಬೇಕತ್ತೀರಿ ನಿಮಗ್ ಬಿಟ್ಟದು. ನಾವು ಹೇಳಿವತ್ತು ಹೇಳ್ತೀನಿ, ನೀವು ಅನುಭಾವಿಗಳಾಗಬೇಕೇ ಅಂತೇನಿಲ್ಲ. ನಿಮ್ಗೇನಾಗಬೇಕನ್ನಿಸ್ತದ ಅವ ಏನೇನು ಉಪಯೋಗ ಅದ ಪಾಠ ಇವತ್ತಿಂದು? ಏನ್ರಿ? ಅನುಭವ ಆಗ್ಲಕ್ಕ. ಮತ್ತೆ ಏನಾರು ಹೇಳ್ಬೇಕಾ ಕೇಳ್ಬೇಕಾ? ಏನ್ ಹೇಳಿಲ್ಲ, ಬರೀ ಅನುಭವ ಅನ್ನೋ ಒಂದ್ ಶಬ್ದಕ್ಕ ಕುಂತಿ 8 ಗಂಟೆ ತನಕ. ಮುಂದೆ ಯಾವಾಗ ಹೋಗ್ಬೇಕು? ಹಿಂಗಾದ್ರ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗೋದಿಲ್ಲ, ಮುಂದಿಲ್ಲ ಏನಿಲ್ಲ. ಇಲ್ಲಿ ಕುಂತಲ್ಲೇ ನೀವು ಸತ್ಯವನ್ನು ಅನುಭವಿಸಿದ್ರೆ ಮುಗೀತು, ಇವತ್ತಿನ ಪಾಠ ಸಾರ್ಥಕ. ಏನ್ ಮುಗಿಸ್ಬಾರ್ದು. ನಮ್ ಚಿಕ್ಕಿರಪ್ಪ ಹೇಳ್ಯಾರ, ವಿಚಾರ ಸಾಗರ ಮುಗಿಬಾರದು ಸ್ವಾಮಿ, ಅದು ಮುಗಿಸಿದ್ರ ಅಂತಂದ್ರ ಮುಂದೆ ಭಯಂಕರ ನಿರಾಶೆ ಅದ ನಮಗ. ಅದು ಇಟ್ಕೊಂಡ್ ಹಂಗೆ ನೀ ಹೇಳ್ಕೊತಿರ್ಬೇಕು, ನಿನ್ನ ಅನುಭವ ಬರ್ಬೇಕು ನನಗೆ. ಅದೇನ್ ಬಡ ಓದಿ ಮುಗಿಸಿ ಎಲ್ಲಾರೆ ಅಂತಾರ ಅವ್ರು. ಮುಗಿಸಬೇಡ ಸ್ವಾಮಿ, ಅದು ವಿಚಾರ ಸಾಗರ ಮುಗಿಸಬೇಡ ಅಂತಾರ. ಅದು ಮುಗಿತಿರ್ತದ. ನಾವು ಏನೇನ್ ಮಾಡ್ಬೇಕು ಮಾಡ್ತಿರ್ತೀವಪ್ಪ, ನಮ್ ಕೈಯಾಗ ಏನದ ಮುಂದೆ ಇಟ್ಕೊಂಡು ಕುಂತೀವಿ, ಮುಗಿಸ್ಬೇಕಾಯ್ತು ಕೂತೀವಿ. ಅದು ಯಾವಾಗ ಮುಗಿಬೇಕು ಮುಗಿತದ. ಅನುಭವ ರೆಕ್ಕೆ ಬಿಚ್ಕೊಂಡು ನಿಂತು ಬಿಡ್ತದ. 1-2 ಸಾಲು ವಿಚಾರ ಸಾಗರ ಓದೋದ್ರಾಗೆ ಅನುಭವ ರೆಕ್ಕೆ ಬಿಚ್ಕೊಂಡು ನಿಂತು ಹಾರ್ಲಕ್ಕೆ ಹತ್ಬಿಡ್ತದ. ಸ್ವಚ್ಛಂದ ಆಕಾಶದೊಳಗ ತಾನು ಹಾರಾಡ್ಲಕ್ಕೆ ಹತ್ಬಿಡ್ತದ ಅನುಭವದ ಹಕ್ಕಿ. ಆ ಒಂದು ಅನುಭವದ ಆಕಾಶದೊಳಗ ಹಾರಾಡೋದ್ರಾಗಿದ್ದ ಆನಂದ ವಿಚಾರ ಸಾಗರ ಮುಗಿಸೋದ್ರಾಗ ಅದ ಏನ್ರಿ? ಎಲ್ಲರೂ ಮುಗಿತಂದ್ರೆ ಮತ್ತೊಂದ್ ಸಾರಿ ಚಾಲು ಮಾಡ್ಬೇಕು, ಮುಗಿತಂದ್ರೆ ಮತ್ತೊಂದ್ ಸಾರಿ ಚಾಲು ಮಾಡ್ಬೇಕು, ಮತ್ತೆ ಚಾಲು ಮಾಡೋದು ಅನುಭವ. ಅದನ್ನ ಚಂದ ಅರ್ದು ಕುಡಿಯೋದು ಅನುಭವ. ಏನ್ ಮಾಡ್ತೀರಿ ನೋಡ್ರಿ. ಮುಗಿಸೋಣ. 8 ಆಯ್ತು. ಮನೆಯವ್ರು ಬೈತಾರ, ಏನ್ ಸತ್ಸಂಗ, ಊಟ ನಾಷ್ಟ ಎಲ್ಲಾ ಬಿಟ್ಟು ಅದ ಏನ್ ಕುಂತೀರಿ, ಹೋಗಿ ಕತಿ ಹೇಳ್ತಾನ ಕೇಳ್ತೀರಿ, ಮನಿ ಕೆಲಸ ಎಲ್ಲ ಬಿಟ್ಟು.
ಮತ್ತೊಂದೆರಡು ಹಾಡ ಕಳ್ಸಿವ್ ನೋಡ್ರಿ, ಗ್ರೂಪಿಗೆ ಹಾಕಿವ್ ನೋಡ್ರಿ, ಬರ್ಕೋರಿ, ಪ್ರಾಕ್ಟೀಸ್ ಮಾಡ್ರಿ. ಹಾಡುಗಳು ಬರೀರಿ, ಪ್ರಾಕ್ಟೀಸ್ ಮಾಡ್ರಿ, ಸಾಹಿತ್ಯ ಸಂಗ್ರಹ ಮಾಡ್ರಿ, ಬರೀರಿ. ನಮ್ಮ ಸತ್ಸಂಗಕ್ಕೆ ಸಂಬಂಧಪಟ್ಟಂತ ಹಾಡುಗಳು ಕಲೀರಿ. ಗಣಪತಿ, ಗೌರಿ, ಲಕ್ಷ್ಮಿ ಇಂಥ ಹಾಡುಗಳು ಕಲ್ತ್ರವು ಈ ಬ್ರಹ್ಮಜ್ಞಾನಕ್ಕೆ ಸಂಬಂಧ ಇಲ್ಲದ ಹಾಡುಗಳು, ಸುಮ್ಮ ಹಾಡ್ತಾರ ಅಷ್ಟೇ. ನಾವು ಹೇಳೋ ಹಾಡುಗಳು ಸತ್ಸಂಗಕ್ಕೆ ಸಂಬಂಧಪಟ್ಟು ಅದಾವು. ಒಂದಿಷ್ಟು ರಾಗ ತಾಳ ಹೆಚ್ಚು ಕಡಿಮೆ ಆದ್ರೆ ನಡೀತದ. ನಮ್ಮ ಸತ್ಸಂಗದ ಹಾಡಿನೊಳಗ ಪಾರಮಾರ್ಥಿಕ ಜ್ಞಾನ ಇರ್ತದ, ಜ್ಞಾನದ ವಿಚಾರ ಇರ್ತದ. ಆ ಜ್ಞಾನದಲ್ಲಿ ನಿಮ್ಮದು ಭಾವ ಇರ್ಬೇಕು, ಭಾವಪೂರ್ಣವಾಗಿ ಹಾಡ್ಬೇಕು. ರಾಗ ತಾಳ ಸಾಹಿತ್ಯ ಒಂದಿಟ್ಟು ಹೆಚ್ಚು ಕಡಿಮೆ ಆದ್ರೆ ಏನಾಗಂಗಿಲ್ಲ, ನಿಮ್ಮ ಭಾವ ಅದ್ರೊಳಗೆ ಇರ್ಬೇಕು, ಭಾವಪೂರ್ಣವಾಗಿ. ಯಾಕಂದ್ರೆ ಅದು ಅರ್ಥ ಇರ್ತದೆ. ನೆಮ್ಮದಿಯ ದೊರೆತ ಮೇಲೆ ಇನ್ನೇನು ಬೇಕೋ ನಿನಗೆ ಅಂತ ಹೇಳಕ್ಕೆ ಅಲ್ಲಿ ಸಾಹಿತ್ಯ ಇದ್ದಂಗೆ ಹಾಡಿದ್ರ ಸತ್ಸಂಗದ ಹಾಡ ಅಲ್ಲದು. ಎದುರು ಕೂತವನಿಗೆ ಒಬ್ಬನಿಗೆ ನೆಮ್ಮದಿನೇ ಬೇಕಂತೇಳಿ ಜಗತ್ತಿನಾಗ ಏನೆಲ್ಲ ಬಡ್ದಾಡ್ತಿರ್ತೀವಿ, ಆ ನೆಮ್ಮದಿನೇ ನೇರವಾಗಿ ಸತ್ಸಂಗದಾಗ ಸಿಕ್ಕ ಮೇಲೆ ಇನ್ನೇನು ಬೇಕು ನಿನಗ ಅಂತೇಳಿ ಭಾವಪೂರ್ಣವಾಗಿ ಎದುರೊಬ್ಬ ಕೂತವನಿಗೆ ಕೇಳದಂಗೆ ಹಾಡ್ಬೇಕವು. ಅದ್ರೊಳಗೆ ನಿಮ್ಮ ಭಾವಗಳು ವ್ಯಕ್ತವಾಗಬೇಕು, ಭಾವಗಳು. ಇನ್ನೇನು ಬೇಕಂತೇಳಿ ಅಂತಿರ ಇಲ್ಲ ಮನೆಯಾಗ ಯಾರಿಗಾರ ಭಾವಪೂರ್ಣವಾಗಿ ಅಂತಿರ ಇಲ್ಲ ಇನ್ನೊಬ್ಬರಿಗೆ ಸಂಗಟ ಮಾತಾಡಾಗ. ಹಂಗೆ ಹಾಡಿನೊಳಗೆ ಸಹಿತ ಭಾವನೆಗಳು ಮಿಕ್ಸ್ ಮಾಡಿ ಹಾಡ್ಬೇಕು, ಅರ್ಥಪೂರ್ಣ ಇರ್ತವ ಅವು. ಸತ್ಸಂಗದಿ ಕುಳಿತೋನು ಅವನಿಗೇನಾಗ್ತದ, ನೆಮ್ಮದಿ ಸಿಗ್ತದ, ದಣಿವಾರ್ತದ. ಏನೆಲ್ಲ ಹೇಳಿದ್ದದಲ್ಲ ಹಾಂಗ ದಣಿವಾರುವುದು ಗೆಳೆಯ ಸತ್ಸಂಗದಿ ಕುಳಿತಿರಲು ಅಂತೇಳಿ ಹಾಡೋದು. ಒಬ್ಬ ಗೆಳೆಯನಿಗೆ ನೀವು ಉಪದೇಶ ಮಾಡ್ಲಿಕ್ಕತ್ತಿದಂಗ ಭಾವಪೂರ್ಣವಾಗಿ ಹಾಡ್ಬೇಕು. ಬರೇ ಆ ಸಾಹಿತ್ಯ ಹಿಡ್ಕೊಂಡು ಅದೇ ಕಣ್ಣಾಗಿ ಇಟ್ಕೊಂಡು ಅದೇ ಕಿವಿಯಾಗಿ ಇಟ್ಕೊಂಡು ಅದ್ರ ಸಂಗಟೇ ನೀವು ಕುಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹೃದಯದೊಳಗದ ಅರ್ಥ ಮಾಡ್ಕೊಂಡು ಹೃದಯ ಭಾವದಿಂದ ಹಾಡಬೇಕು. ನಮ್ಮ ಸತ್ಸಂಗದ ಹಾಡದಾಗ ಭಾವ ಬಹಳ ಮುಖ್ಯ. ವಿಚಾರ ಸಾಗರದಾಗ ಇದ್ದದ್ದು ಓದಿ ಓದಿ ಅಂಜ್ಕೋತ ನಿಮಗೆ ವಿಶ್ಲೇಷಣೆ ಮಾಡ್ಕೋತ ಆದ್ರ ಒಂದು 3-4 ತಿಂಗಳದಾಗ ವಿಚಾರ ಸಾಗರ ಮುಗೀತು. ಅದನ್ನ ನಾನು ಚಂದ ಕಲಿಬೇಕು, ನಿಮಗ ಚಂದ ಕಲಿಸ್ಬೇಕು ಅಂತೇಳಿ ಗುದ್ದಾಡಿ ಜಗಳಾಡ್ ಗುದ್ದಾಡ್ಕೋತ ನಾ ಭಾವಪೂರ್ಣವಾಗಿ ಹೇಳ್ತೀನಿ. ಏನು ಅದು ಸಾಹಿತ್ಯ ನೋಡಿ ಅಂದ್ಕೋತ ನಾ ಏನಾರ ಹೇಳಿದ್ರಿ ಏನ್ ತಪ್ಪಾಗ್ತದೋ ಯಾರು ಅನ್ಕೋತಾರೋ ಅಂತೇಳಿ ಹೇಳ್ತೀನಿ. ನಮ್ಮ ಪ್ರವಚನ ಭಾವಪೂರ್ಣ ಇರ್ತದ ಏನು? ಏನ್ ಮುಲ್ಕ ಮೋತಿ ನೋಡ್ಲಾರ್ದ ಮುಲಾಜಿ ಇರ್ಲಾರ್ದಂಗ ಯಾರು ಬೇಕಾದವ್ರು ಇರ್ಲಿ, ಅಲ್ಲಿ ಸಾಧನೆ ಮಾಡೋದ್ರಾಗ ಕೊರತೆ ಐತಂದ್ರೆ ಯಾರಿಗೆ ಬಿಡ್ಲಾರ್ದಂಗ, ನಾವೂ ಬಿಡ್ಲಾರ್ದಂಗ, ನಮ್ಮದೂ ಕಡಿಮೆ ಅಲ್ಲಾರ್ದಂಗ, ನಿಮ್ಮದೂ ಕಡಿಮೆ ಅಲ್ಲಾರ್ದಂಗ ಅಲ್ಲಿ ಏನು ನಡಿಬೇಕು ಅದನ್ನ ನಡಿಬೇಕು ಅಂತೇಳಿ ಜಿದ್ದು ಮಾಡ್ತಿರ್ತೇವಲ್ಲ, ಇದೆಲ್ಲ ಭಾವಪೂರ್ಣ. ಈ ಚಂದ ಬಸವಣ್ಣವ್ರ ವಚನಗಳು ಅವು ಏನು ಒಂದು 60-70 ವಚನ ಇರ್ತಾವ. ಬಡ ಬಡ ಓದಿದ್ರೆ ಶಟಸ್ಥಲ ಮುಗದೆ ಹೋಗ್ತದ ಕಲಾಸ್. ಅಂಥದಕ್ಕೆ ನಾವು ಒಂದೊಂದು ಸಾಲು ತಗೊಂಡು ಇಷ್ಟೆಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತೀವಲ್ಲ, ಇದೆಲ್ಲ ಭಾವಪೂರ್ಣವಾಗಿ ಅನುಭಾವಪೂರ್ಣವಾಗಿ. ಸಾಹಿತ್ಯನೂ ಇರಬೇಕು, ಒಳಗೆ ಅನುಭವನೂ ಇರಬೇಕು. ಸುಮ್ಮನೆ ಅನುಭವ ಆದ ತಿಳಕೆ ಏನಾರ ಒಂದು ಹೇಳಿದ್ರೆ ಒಳಗೆ ಬೀಜ ಬೇಕಲ್ಲ. ನೋಡ್ರಿ ಏನ್ ಮಾಡ್ತಾರೆ ಮಾಸ್ಟರ್. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ. ಜೈ ಶಾಂತ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಎಲ್ಲರಿಗೂ ಒಳಿತಾಗಿಲ್ಲ, ಎಲ್ಲರಿಗೂ ಶುಭವಾಗಿ.